this is the first step towards decentralized management of natural resources and participatory how people are going to manage the natural resources. Means they are taking over the management of natural resource at least partly from the forest department, agriculture department, horticulture department, fishery department, and in the process these grassroots level communities get maximum benefit because they are the custodians of biodiversity through ages. Forest department ಬಂದು ಖಾಲಿ 200 years ಆಗಲಿಲ್ಲ, ಕಮ್ಮಿ. But hundreds of years the communities have been managing bioresources. ಉದಾಹರಣೆಗೆ ಈ ಉತ್ತರ ಕನ್ನಡ, ಶಿವಮೊಗ್ಗ ಈ ಡಿಸ್ಟ್ರಿಕ್ಟ್ಗಳಲ್ಲಿ ಭಾಳಷ್ಟು ಕಾನುಗಳು ಫಾರೆಸ್ಟ್ ಇದೆ. ಕಾನ್ ಫಾರೆಸ್ಟ್ ಅಂತ ಅನಂತ ಹೆಗಡೆಯವರು ಕಾನುಗಳ ಸಂರಕ್ಷಣೆಗಾಗಿ ಭಾಳ ಪ್ರಯತ್ನ ಮಾಡಿದ್ದಾರೆ. ಆದರೆ ಅರಣ್ಯ ಇಲಾಖೆಯಲ್ಲಿ ಕಲ್ಪನೆ ಇಲ್ಲಾಗಿತ್ತು, ಇದು ಸ್ಥಳೀಯರ ದೇವರ ಕಾಡುಗಳು ಅಂತ. ದೇವರ ಹೆಸರಿನಲ್ಲಿ ಅವರು ಹಂಡ್ರೆಡ್ಸ್ ಆಫ್ ಏಕರ್ಸ್ ಅರಣ್ಯ ಪ್ರದೇಶಗಳು ಸಂರಕ್ಷಣೆ ಮಾಡಿಟ್ಟಿದ್ದೇವೆ, ಅಲ್ಲಿ ಮರಗಳು ಕಡಿಯಬಾರದು. ಆದರೆ ಏನಾಯಿತು, ಆಮೇಲೆ ಕಾನ್ಫ್ಲಿಕ್ಟ್ ಶುರುವಾಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ಹಕ್ಕಿದೆ, ರೆವೆನ್ಯೂ ಡಿಪಾರ್ಟ್ಮೆಂಟಿಂದು ಹಕ್ಕಿದೆ, ಎಂಕ್ರೋಚ್ಮೆಂಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿದೆ. ಇದರಿಂದ ಕಾನುಗಳಲ್ಲಿ ಇವತ್ತು ಜೀವ ವೈವಿಧ್ಯ ನಾಶವಾಗುತ್ತಾ ಇದೆ. ವೆಸ್ಟರ್ನ್ ಘಾಟ್ ಟಾಸ್ಕ್ ಫೋರ್ಸ್ ಇರುವ ಟೈಮಲ್ಲಿ ಆನಂದ ಹೆಗಡೆ ಅಧ್ಯಕ್ಷರಾಗಿದ್ದರು. ಅವರು ಎಷ್ಟೋ ಕಾನುಗಳು ಸಂರಕ್ಷಣೆ ಮಾಡಲಿಕ್ಕೆ 100 ಕಿಲೋಮೀಟ್ರ್ ಟ್ರೆಂಚ್ ಮಾಡಿದ್ದಾರೆ. ಅದ ನಂತರ ಇವತ್ತು ಕಾನುಗಳಲ್ಲಿ ಮತ್ತು ಪುನಶ್ಚೇತನೆ ಆಗುತ್ತಾ ಇದೆ. ರೀಜನ್ರೇಷನ್ ಆಫ್ ರೇರ್ ಸ್ಪೀಶೀಸ್, ಎಂಡಮಿಕ್ ಸ್ಪೀಶೀಸ್ ಆರ್ ಹ್ಯಾಪನಿಂಗ್. ಅದ್ರ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಒಂದು ಪ್ರಾಜೆಕ್ಟು ಅದು ಸ್ಟಡಿ ಮಾಡಲಿಕ್ಕೆ ಈಗ ಒಂದು ತಯಾರು ಮಾಡ್ತಾ ಇದ್ದಾರೆ. ಮತ್ತು ಈ PBR ಟು ಹ್ಯಾವ್ ಕಾಂಪ್ರಿಹೆನ್ಸಿವ್ ಇನ್ಫಾರ್ಮೇಷನ್ ಆನ್ ದ ಅವೈಲಬಿಲಿಟಿ ಆ್ಯಂಡ್ ನಾಲೆಡ್ಜ್ ಆಫ್ ಲೋಕಲ್ ಬಯೋರಿಸೋರ್ಸಸ್, ಅದು ಮೆಡಿಸಿನಲ್ ಯೂಸಸ್, ಬೇರೆ ಯಾವುದು ಯೂಸಸ್ಸು, ಮತ್ತು ಈ ಪಾರಂಪರಿಕ ಜ್ಞಾನ ಅದ್ರ ಬಗ್ಗೆ, ಈ ಬಯೋ ರಿಸೋರ್ಸ್ ಬಗ್ಗೆ ಜನರಿಗೆ ಪಾರಂಪರಿಕ ಜ್ಞಾನ ಇದೆ. ಅದು ನಾವು ಖಾಲಿ ರಿಸರ್ಚ್ ರಿಪೋರ್ಟಿಂದ ಮತ್ತು ಪಬ್ಲಿಷ್ಡ್ ಮೆಟೀರಿಯಲಿಂದ ಮಾತ್ರ ಅಲ್ಲ, ಅದು ಬೇಕು. ಪಬ್ಲಿಷ್ಡ್ ಮೆಟೀರಿಯಲ್ನಲ್ಲಿ ಸಹ ಎಷ್ಟೋ ಪಾರಂಪರಿಕ ಜ್ಞಾನ ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ, ಆದರೆ ಅದು ವ್ಯಕ್ತಿಗಳ ಹೆಸರಿನಲ್ಲಿ ಆಗುವುದಿಲ್ಲ. ವ್ಯಕ್ತಿಗಳ ಹೆಸರಿನಲ್ಲಿ ಇರುವ ಪಾರಂಪರಿಕ ಜ್ಞಾನ ಆಲ್ಸೋ ರೆಕಾರ್ಡೆಡ್ by in the name of researchers. They say this Gaudi community has been surveyed. ಇದು ಹಾಲಕ್ಕಿ ಗೌಡ ಕಮ್ಯುನಿಟಿ ಹ್ಯಾಸ್ ಬಿನ್ ಸರ್ವೇಡ್, ದರ್ ನಾಲೆಡ್ಜ್. ಆದರೆ ಆ ಟೈಮಿಗೆ ವ್ಯಕ್ತಿಗಳ ಒಂದು ಕ್ಲೈಮ್ ಬರಲಿಲ್ಲ. ಇದು ನಂದು ಫ್ಯಾಮಿಲಿದು ಕ್ಲೈಮ್, ನಮ್ಮದು ಇಂಡಿವಿಜುವಲ್ ಕ್ಲೈಮ್ ಅಂತ ರೆಕಾರ್ಡ್ ಆಗಲಿಲ್ಲ. ಅದೊಂದು ರಿಸರ್ಚ್ ಪೇಪರ್ನಲ್ಲಿ ಹಾಗೆ ಹೋಗ್ತದೆ. ಅದರಿಂದ ಬೆನಿಫಿಟ್ ಯಾವುದೋ ಕಂಪನಿನೂ, ಫಾರ್ಮಸ್ಯೂಟಿಕಲ್ ಕಂಪನಿನೂ ತೊಗೊಂಡಿರ್ಬೋದು. ಎಷ್ಟೋ ವಿಷಯಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೇಟೆಂಟ್ಗಳಾಗಿದ್ದಾವೆ. ಅದರಿಂದ ಇವತ್ತು ಈ PBRನಲ್ಲಿ ನಾವು ರೆಕಾರ್ಡ್ ಮಾಡುವ ಡೇಟಾ ಆಮೇಲೆ CSIR, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇಂಡಿಯಾ, ಈ ಅವರ ಒಂದು TKDL ಟ್ರೆಡಿಷ್ನಲ್ ನಾಲೆಡ್ಜ್ ಡಿಜಿಟಲ್ ಲೈಬ್ರರಿ ಅಂತ, ಅದರಲ್ಲಿ ನಮ್ಮ ಈ PBRಸು ಅದರಲ್ಲಿ ಇರುವ ಮುಖ್ಯ ವಿಷಯಗಳು ಆ ರೂಪದಲ್ಲಿ how these can be digitized and this information can be brought to the international community. That is our focus. However little we do, however much we do, that should have that knowledge is in the name of local community, recorded and reaching the international community also. So this we have to bear in mind, so that whatever we record should be authenticated. So it's a participatory one, and it is importantly it is a legal
document. PBRs are going to be legal documents ascertaining the rights of the local people over bioresources and associated traditional knowledge. So these are using PBR, any unfair claim on the usage of bioresources can be challenged in the court of law. So therefore, these are to be considered as legal document. That is very important. So that is why we have to apply our mind while doing the documentation. So it is not to be taken as a simple documentation process. Okay. PBR process is through consultative meeting, through BMCs involving local communities. Information provided by local communities to be verified before entry into the PBR. First you have to collect, and then that information has to be verified also. While collecting only, verification should be done. So whether it is authentic or not. So it avoids the double work. Otherwise you will be collecting massive amounts of data, and without authentication we are computerizing it. So, and again we have to go to the community to verify that. If you make this process simultaneous, we record, consulting only record, then that is a better thing, and then in which case the knowledge giver's name will be there against almost every entry. There will be who has given that knowledge. But if you have referred a research material, that paper has to be quoted also, preferably. That's why this requires a lot of exercise, application of mind, references, and interviews with the local community. So, then, yeah, legal implications are much in PBR documentation, and the document is expected to be also a teaching tool in the process as per NBS, National Biodiversity Authority's expectation. This material become teaching material in the local institutions in future. Like that. I think I'm going to reverse order. Sorry. So PBR expected to document threatened local varieties of crop plants in farmers' fields, gardens. Such varieties may hold key to future agriculture under threat of climate change. See, we have a format that wild relatives of cultivated plants. One. Second, what are the local varieties of crop plants cultivated in a panchayat, in a district? So a district is an aggregation of so many panchayats and towns and municipal towns and all that. So all this information we cannot, due to limitation of time, compile into a district PBR. But from all the existing Gram Panchayat level PBR also, salient features should be brought into the district level or taluk level PBR. That's very important, because, for example, one variety of rice, say like Nirmulka or Halga, it may be there in 500,000 villages, but it is a local variety. Through ages it has come. So all Gram Panchayat level they are recording everywhere. But in district level we cannot record all that is in the Gram Panchayat level. But we can say that this is in such and such taluks like that existing, and a few farmers' names and all you can give representative. So that's a community knowledge, not any individual knowledge. These varieties have come through communities. But there may be some varieties which are specific to a farmer's field. It might have vanished elsewhere, but one or two farmers are protecting it still. For example, so I saw one variety called Dodabata. It is protected by
Kumari Marathis in an interior forest village. The importance is, even if a drought comes, that bhatta survives. It doesn't require much irrigation, because these were planted during Kumari cultivation, when they were clearing forest and planting rice or millets on hill slopes. These varieties were used. Now with irrigation and all, such varieties have vanished from bulk of the Western Ghat and these coastal regions. So still somebody is protecting it. So in which case you have to write the name of the farmer, his address, that such and such a person or such few people are protecting this variety. That's the authentication is very important, so that tomorrow in any breeding program preparing new hybrids using the genes of tolerance, drought tolerance or flood tolerance or salinity tolerance from local varieties, from where what is the source material, that source name of the farmer should be entered in the PBR. So the PBR might pave the way for identifying farmers who grow also organic products and take up the cause of such persons by helping sale of his products. So if a PBR publicizes that such and such people are growing organic product and PBR comes into public domain one day, people will all over India will come to know so and so is growing such a crop organically. So you will get direct orders also, like that. So, and those aspects can be put in the public domain. What aspects of the PBR can be put in the public domain, the respective biodiversity boards will decide. Not all secret things can be put in the public domain, but many things where farmer can be helped. So and so is growing organic products. If it comes into the public domain, the farmer will get a direct order. Organic jaggery or organic rice, organic vegetables, millets, spices, like that. So there is an enormous demand. So how the farmer can be connected to the market through PBR mechanism, that is also giving room for future research. Okay. So the process involves sensitization of the public, then training members in identification and collection of data. Then data collection includes, review of literature is there. We have what all published material also, reports, papers, all that can be scanned, and important aspects can be brought into the district level PBR, because the time is very limited. For example, if you take Uttara Kannada district, there are 1,500 villages. If you use one day for a village, it will require 5 years to visit all villages, like that. So it is practically impossible. So we have to do representative study. See, the district may be very heterogeneous in topography, in climatic conditions, in soil conditions, like that, rainfall, like that. So therefore, we have to pick up representative areas and see what are the biodiversity there. So when we combine all the representative thing, then we get a comprehensive picture of the district. So we cannot, I have seen district level PBRs, prepared a few of them, where all Nati Vaidyas, Paramparika Vaidyas are from one village in a district. The 4 or 5 names are there, and the chapter closes, like that. So this is not all right. Every village will have 4 or 5 Vaidyas, and so it is also difficult to bring all of them into the picture. So it is a complicated task, but PBR is a dynamic documentation. It is not ending today. You are only starting it. And the PBR grows as time grows. Every year it will be revised, more things will be added to the PBR,
And that's why the electronic database will be disseminating the PBR. There will be no secrecy about it in future. So only these teams are the pioneers in compiling district level PBR. So you must all be proud that you are taking this step to compile the PBR for district. So then there will be validation of data and all will be carried out also. So yeah. Now you must be this all you can download what are the these chapters or contents in the PBR. It has first forward acknowledgement. BMC certificate is also required. See, note that yeah. Once you prepare the PBR, the district level or taluk level, BMC has to go through it and endorse it and certify that you have prepared the PBR according to the satisfaction of the BMC. So it should not be shown in the end of the year. Then the BMC may disagree. No, this is not all right. This is not fulfilling our requirement. So they may make us to even revise the PBR seriously. So therefore, if you synchronize your activities with the BMC, understanding periodically, consulting them, the progress will be smooth. And then the part 1 has introduction, objectives, key challenges, district taluk profile. So these are all general. If you take Chitradurga district, what's the topography, what's the rainfall, then what kind of people are living there, what's the land use, what are the irrigation facilities, what is the landscape of the area, what's the waterscape of the area, what kind of soils are there, what kind of cattle, all domesticated animals, all these are to be coming in general. Then geoclimatic setting, agrobiodiversity, all will come general. Then wildlife, flora, animals, all will come in the general. And then we go to, there will be, certification also. Part 2 will have all these formats. So some 25 formats are in the website of NBA, PBR. So we need not deviate from the format. We can add any extra, but basically try to go with these 25 formats, and so all these are there, where we have to record through community participation. Those are to be filled up. So sometimes you find many things are not applicable. If they are not applicable, leave that part. What is applicable, you fill up. For example, Davangere or Haveri don't have the coastal zone, so that is not applicable. But what is applicable, you please fill up. Then ultimately the district BMC or taluk level BMC will have to pass the PBR, clear it. They have to endorse that work is done satisfactorily, and that certificate is also essential. Now, the details of the biodiversity management committee should also figure in the PBR. Then, these are all general details, including habitat, topography, rainfall, all those things. Now, if you take some places like, for example, Malnadu, even a taluk is very complicated. See, very complicated. So we cannot have some samples from very high rainfall
high evergreen forest, some few villages, and say we have done for the Sagar Taluk of Shimoga. No, we have to take representative areas from from all these. Yes. So, okay. From this part, and there are a lot of big water body reservoir here, Lingarmaki reservoir. These villages will have separate kind of thing. There are streams and rivers where fishes are there. Then this is a drier zone towards the east where dry deciduous forests are there. Savanna lake areas are there. The villages have different agricultural patterns depending on the rainfall, topography, soils. So when you make taluk level PBR, you have to make zones, drier zone, middle zone, then the high rainfall zone. Then if altitudinal classification may be there, for example in Chamarajanagar or Kodagu district, the high altitude above 1500 meters, what kind of the communities are there, what kind of medicinal practices are there, that may be different from what is there in the lower altitude of Kodagu district, like that. So, and water bodies are to be also surveyed. For these formats cover all that, but our attention is that we have given fair amount of time for representing the heterogeneity of the district and taluk into the PBR. Okay. Yeah. See, for example, format 1 is now crop plants. So we have the paddy. Yeah. Now variety. Like for example, Bangarakati is a local variety. But some PBRs in district level I saw, mainly they have put hybrid varieties, new varieties. What is important, more important is the varieties which are perishing, which are on the decline, which are getting extinct. So they are to be represented more. And so landscape habitat is lowland or medium to light soil and all that. Then special features. That in say 3 feet, 3 months crop, white rice, early vigor, then cooking quality, associated good cooking quality, and what's the yield? The farmer says so much is the yield, like that. Source of seeds, local. So then who has given the knowledge? Venkatraman Nayak, Kadigi, Sitapur, another person, Raju Dodamani. This list may keep on increasing, or it may be only few people's knowledge, one person's knowledge. If the list is long, you give only few representative name, it belongs to a community. Understand? It's a traditional knowledge of a region, like that. So you can say this is widely present in the taluk, this variety. Then even if in future any claim comes on the benefit sharing, the whole community will get, or the state will get, or the taluk will get. Like that. So, like this, sugar cane for example, Konan Katte, one sugar cane. See, today most of the sugar cane are CO varieties, Coimbatore varieties. Understand? So, gone are our ancient varieties. So, but you still find in Malnadu area and all something like traditional, and they are thicker and juicier than Sakare Kabu, what is crushed for sugar, most of Karnataka. And this is ideal for production of Johnny Bella. Now you find in the cities, it is commanding much more price than the sugar, 2-3 times 1 kilo of sugar or jaggery. You find this liquid jaggery fetches, and it is becoming popular in the place of jam and all. Now even children demand this liquid jaggery. It's a chemical free and good for juice. For that kabu is good for juice, and even some Sirsi, Siddhapur and all, they make dosa like thing.
called Thodadevu, which is sold in the bakeries. I don't know whether it is available. Shortage of time, I would have brought and given that pieces for eating to you. It may get patented in a day and in the coming years. That is the Thodadevu from Sirsi or like that. No, it is a patentable product like that from sugarcane juice. But that juice mostly use some local varieties of sugarcane. So this is just for, and there are people working on that. And similarly, if you take a banana, now there is a Elaki Mitka. Elaki is in Bangalore also, but there is a variety Elaki Mitka in that side. Sorry. This Elaki Mitka, the fruit is cut into pieces and dried. It is called sukeli, the dried banana you get in packets in Sirsi, Siddhapur and Uttar Kannada district and many parts of Malnadu. And some people have introduced even machinery and provide a lot of job for home industry. And that is sold it as a medicinal property and it's also tasty to eat and like that. Similarly, kokum. Kokum, it is today internationally big brand, the kokum fat. Kokum fat from Garcinia indica seed. Kokum plant grows only in coastal Karnataka, taluks, districts. But, and Maharashtra, part of Maharashtra. But the product, the biggest marketer of kokum fat is Alibaba company in China. Understand? They claim they are selling hundreds of tons of kokum. But if all the trees of kokum are cut, even the wood may not make hundreds of tons. How they are selling hundreds of tons of kokum is also a very dubious claim. But what goes out from our Karnataka coastal taluk is a very valuable product which is used in various kinds of cosmetics. Internationally, highest rated cosmetics are from kokum and butter tree. That's a mahua tree also. Highly rated products, so soaps and skin creams and all that. It has also other medicinal properties also. So these are to be recorded. Then only if it is in the TKDL, Traditional Knowledge Digital Library, immediately all the patent offices of the world get the information that this product is indigenous to Karnataka and part of Maharashtra, and so these patent claims are to be rejected. The use is already known to the people. They apply the kokum fat on the skin to see that cracks do not appear in the winter and for any skin ailment, and they take it internally for diarrhea, dysentery and all that, like that. So this is the importance of the PPR. Then fodder crops, like that, there is one format. So now cotton is a fodder crop also. Which part of cotton is used as a fodder? It is the cotton seed. So the farmers claim that the cotton seed cake is more nourishing to the cattle than groundnut oil cake, because groundnut oil cake, oil is extracted and only the waste is given to the cattle, like that, with some proteins and all. But here, oil is not extracted. The cotton seed cake is with the oil also. So they claim, and scientifically verified and found to be substantially true, that cotton seed oil is, cake is more nourishing. So the farmers' practice is therefore validated. See, farmers of Dharwad. So this is their claim is justified in research publications. Now, fodder crops, then usually you find many hybrid grasses and all. You can record them, that these are the fodder crops. But there are also many trees. For example, Hippemara, mahua tree leaves are given. Then Betane,
that is Pterocarpus marsupium leaves are eaten by the cattle. Many trees indigenous are used as fodder also. Such a fodder value plants can be also recorded. Some people cultivate them also. Now weeds and their management, that will come in another format. So you have to list what are the major weeds crop wise in the particular taluk or district, and if there are indigenous methods of weed control, that is very important. How weeds are controlled, not by hand plucking everywhere they do, but there may be also other local methods. They will be of great interest because they are not using herbicide or any machinery to remove weeds. There may be indigenous methods. So then pest and their management. So find out the uses of biopesticides. So you find every village have certain biopesticide like neem leaves, neem seed kernel, ash, garlic, vasaka, the arsoge, datura ele, Caryopsis ekke, nukki, honge mara, sitapala ele, guava. From their extracts are used either alone or mixed in proportion with many other things, oil cakes and all, no pongame oil cake, like that. So these are very, very important because of the world getting more toxic, soils getting toxic, the water getting toxic. So these need replacement by organic pesticides, organic products, organic fertilizers. That's why the PBR should give more importance to the organic uses of these things. Then pest. Yeah. Just to help around, there are number of performers, and it goes up to $11. So many times what I have observed is that you are using A4 paper. This A4 paper will not depict it properly. So one thing I will advise is you to use A3. Let it be little big paper so that your columns can have proper columns will be properly filled, and you will have a lot of data which can accommodate. Okay. Now there are all basics informations. Dr. Saab is explaining the scientific part of it, but administrative part of it, how you are going to approach. I will advise you that when you take orders from the Biodiversity Management Committee, the Secretary of the Biodiversity Management Committee, the EO or CEO, you request him to call for a meeting. Because you will be needing a lot of help from the technical support group. Tomorrow, technical support group individually will go, they will say, I am busy here, I am going there, you come day after day, come there, come that day. So they will make you run around. Okay? Because these are all human issues, they have their own duties, probably, and to avoid that, the administrative, the best issue will be like, okay, you request CEO or EO to call for a meeting of all these officers, technical support group officers, so that you can discuss this issue of PBR with them, everybody, all of them. You can make them explain also. Like you are trying to learn from here, you teach them. What do you need from them? What information you can gather from technical support group, collectively or individually? Because, sorry, I interrupted you. Yes. Because now time to time, some thoughts come to my mind. Probably later on I may forget. So I am trying to share with all of you. So landscape. Yeah. 14 columns. yeah, that is Landscape. You can't do. yeah, that's true. That's what he has rightly highlighted that, because I have deleted many columns for accommodating here, but it is you have to use a big paper only. I felt the same thing. No, use 14 columns. Yeah, right. Landscape. Yes, correct. Right. Yeah. ಸುಭಾಷ್ ಚಂದ್ರನ್ ಅವರೇ, ಇಲ್ಲಿ 14 ನೀವು ಹೆಚ್ಚು ಮಲೆನಾಡು ಕರಾವಳಿದು ಹೆಚ್ಚು ಫೋಕಸ್ ಇದೆ. ನೋಡಿದ ಹಾಗೆ ನಾವು ನೀರಾವರಿ ಪ್ರದೇಶದಲ್ಲಿ
ಸಜ್ಜನ್ ಅವ್ರು ಹೇಳ್ಬೋದು, ಗೌಡ್ತಿ ಅವರು ಹೇಳ್ಬೋದು, ಅಂದರೆ ಯಾರಿಗಾಗಲೇ PBR ಮಾಡಿದ ಪ್ರಾಬ್ಲಮ್ಸ್ ಅಲ್ಲಿ ನಮಗೆ ಅಲ್ಲಿ ಯಾವ ವೈವಿಧ್ಯತೆ ಅನ್ನೋ ಡೈವರ್ಸಿಟಿ ಸಿಗೋದೇ ಇಲ್ಲ. ಸೊ ನಾವು ಇದನ್ನು ಹೇಗೆ ಹೊರಗೆ ತೆಗೆಯೋದು, ಅದನ್ನು ಡಾಕ್ಯುಮೆಂಟ್ ಮಾಡೋದು ಹೇಗೆ? ಇದು ಈ ಯೂಸ್ವಲ್ ಫಾರ್ಮ್ಯಾಟ್ ತುಂಬಿಸೋದು ಸರಿ ತುಂಬಿಸ್ಬಿಡೋಣ, ಆದರೆ ನಾನು ಹೇಳ್ತಾ ಇರೋದು ಬಯಲುಸೀಮೆಗಳಲ್ಲಿ ಎಸ್ಪೆಷಲಿ ನಾನು ಈಗ ಇರಿಗೇಟೆಡ್ ಏರಿಯಾಸ್ ಬಗ್ಗೆ, ಈಗ ಬೆಳಗಾವಿನಲ್ಲಿ ಅಥಣಿ ಅಥವಾ ಪ್ರದೇಶಕ್ಕೆ ಹೋದರೆ ಖಾಲಿ ಜಾಗ ಇಲ್ಲ, ಎಲ್ಲದೂ ಕಬ್ಬೆ ತುಂಬ್ಕೊಂಡ್ಬಿಟ್ಟಿದೆ. ನನಗೇನು ಬೇರೆದೇನು ಕಾಣೋದೇ ಇಲ್ಲ. ಸೊ ಅಲ್ಲಿ ಕಾಣೋದು ಪೂರ್ಣನೂ ಮೇಡಮ್ ಇದು ಏನು ಕೆಮಿಕಲ್ ಫರ್ಟಿಲೈಸರ್ಸು, ಟ್ರ್ಯಾಕ್ಟರ್ಸು ಮತ್ತು ಕಬ್ಬು ಮತ್ತು ಫ್ಯಾಕ್ಟ್ರಿ, ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಕಾಣೋದೇ ಇಲ್ಲ. ಗೋಕಾಕದಲ್ಲಿ ಯಾವ ನದಿ ಹರಿತದಲ್ಲ ಅವರು? ಘಟಪ್ರಭಾ ಆಯಿತು, ಮತ್ತೊಂದಿದೆ ಮಲಪ್ರಭಾ, ಮತ್ತೊಂದಿದೆ ಸಣ್ಣದ ನದಿ ಹರಿತದೆ, ಗೋಕಾಕ್ ಹತ್ರ ಬರುತ್ತೆ. ನಾನು ಹೇಳ್ತೇನೆ ಅದು ದೊಡ್ಡ ನದಿ ಆಯಿತು, ಅದರ ಜೊತೆಗೆ ಮತ್ತೊಂದಿದೆ ಮಾರ್ಕಂಡೇಯ ಬರುತ್ತಾರೆ. ಮಾರ್ಕಂಡೇಯ ಅಂತ ಒಂದು ನದಿ ಇದೆ. ಆ ನದಿಯ ಆಚೆ ಈಚೆ ಮಾತ್ರ ನನಗೆ ವ್ಯಾಲೀಸಲ್ಲಿ ಅಲ್ಲೊಂದೆರಡು ಯೋಗಿ ಕೊಳ್ಳ ಇತ್ಯಾದಿ ಇದೆ, ಸ್ಮಾಲ್ ನನ್ನದು ಫಾರೆಸ್ಟ್ ಪ್ಯಾಚಸ್ ಎಲ್ಲ ಇದೆ. ಇಡೀ ಪ್ರದೇಶದಲ್ಲಿಲ್ಲ, ಅಪಾರ್ಟ್ ಫ್ರಮ್ ನಾನು ಐ ಆಮ್ ಟಾಕಿಂಗ್ ಇದು ನಾನು ಬಿಟ್ಟು ಮಾತಾಡ್ತೀನಿ, ಖಾನಾಪುರ್ ಬೆಲ್ಟ್ ಬಿಟ್ಟು, ವೆಸ್ಟರ್ನ್ ಘಾಟ್ ಬೆಲ್ಟ್ ಬಿಟ್ಟು ಬೆಳಗಾವಿನಲ್ಲಿ ಉಳಿದಂತೆ ಬರೀ ನೀರಾವರಿನೇ ಪ್ರದೇಶಗಳು. ಇದಕ್ಕೆ ನಾವು ಹೆಂಗೆ ನಾನು ಡೈವರ್ಸಿಟಿನ ಇದನ್ನು ಮಾಡ್ತೀನಿ ಅಂತ. ಈಗ ಇಷ್ಟೆಲ್ಲ ಈ ಪ್ರದೇಶದಲ್ಲಿ ವೆಸ್ಟರ್ನ್ ಘಾಟ್ ಮಲೆನಾಡು ಪ್ರದೇಶದಲ್ಲಿ, ಕರಾವಳಿ ಪ್ರದೇಶದಲ್ಲಿ ಇದೆ. ಈಗ ಅವರು ಲೋಕಲ್ ವೆರೈಟೀಸ್ ಬಗ್ಗೆ ಹೇಳಿದರು, ಕಬ್ಬಿನ ಬಗ್ಗೆ ಹೇಳಿದರು, ಇದೆಲ್ಲ ಓಕೆ. ಬಟ್ ನಾವು ಆ ಪ್ರದೇಶದಲ್ಲಿ ಈಗ ನಾವು ಸ್ವಲ್ಪ ಮಟ್ಟಿಗೆ ನೀವು ಬಿಜಾಪುರದಲ್ಲಿ ನಾನ್ ಇರಿಗೇಟೆಡ್ ಏರಿಯಾಸ್ ಇದೆ, ಸ್ವಲ್ಪನಾದರೂ ಸಿಗ್ತದೆ, ಸಿರಪ್ ಫಾರೆಸ್ಟು ಅಥವಾ ಇದೆಲ್ಲ ಗುಡ್ಡಗಳು ಇದೆಲ್ಲ. ಸೊ ಈ ಬಗ್ಗೆ ಏನು ಯಾವ ರೀತಿ ನಿಮ್ಮ ಅಭಿಪ್ರಾಯ? ಈಗಾಗಲೇ ಡಾಕ್ಯುಮೆಂಟ್ ಮಾಡಿರೋದ್ರಿಂದ ನಮ್ಮ ಅಭಿಪ್ರಾಯ. ಸರ್, ಒಂದು ಕ್ವಶನ್. ಅಫ್ಕೋರ್ಸ್ ಸಾಗರ ನೀವೇನು ತೋರಿಸಿದ್ರಿ ಸರ್ ಹೇಳ್ದಂಗೆ, ವಿ ಕ್ಯಾನ್ ಕ್ಲಾಸಿಫೈ ದ ಏರಿಯಾ ಇಂಟು ದ ಫಾರೆಸ್ಟ್ ಟೈಪ್ ಅಥವಾ ರೈನ್ಫಾಲು, ಟೋಪೋಗ್ರಫಿ ಇದರಿಂದ ಕ್ಲಾಸಿಫೈ ಮಾಡಿ ನಾವು ಸ್ಯಾಂಪಲ್ ಸೈಜ್ ಚೂಸ್ ಮಾಡ್ಬೋದು. ವೆನ್ ಯು ಕಮ್ ಟು ದ ಡ್ರೈ ಲ್ಯಾಂಡ್, most of the area is monocropping type or some patches. So selection of those hotspot ಬೇಸ್ ಯಾವ್ದು ಕನ್ಸಿಡರ್ ಮಾಡಬೇಕು ಅಂತ ಅನ್ನೋದು ಕ್ವಶನ್ ಬರುತ್ತೆ ಅವಾಗ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕಾ ಲೆವೆಲ್ನಲ್ಲಿ ಅಂತಂದಾಗ ಹೋಲ್ ರಿಪ್ರೆಸೆಂಟೇಷನ್ ಬರಬೇಕಾಗುತ್ತೆ. ವಿ ಕ್ಯಾನಾಟ್ ಗೋ ಈಚ್ ಆ್ಯಂಡ್ ಎವ್ರಿ ಗ್ರಾಮ ಪಂಚಾಯತ್ ಆ್ಯಂಡ್ ಟೇಕ್ ದಿಸ್ ಒನ್ ಸ್ಯಾಂಪಲ್ ಸೈಟ್ಸ್. ಸೊ ಅವಾಗ ಬೇಸ್ ಯಾವ್ದು ಕನ್ಸಿಡರ್ ಮಾಡಿ ನಾವು ಏನು ಅಗ್ರೋ ಬಯೋಡೈವರ್ಸಿಟಿ ಒಂದು ಡಾಮಿನೆಂಟು, ಫಾರೆಸ್ಟ್ ಪ್ಯಾಚಸ್ ಒನ್ ಡಾಮಿನೆಂಟ್, ಗ್ರಾಮ ಪಂಚಾಯತ್ ಈ ರೀತಿ ಏನಾದರೂ ಹೆಂಗೆ ಸ್ಯಾಂಪಲ್ ಚೂಸ್ ಹೆಂಗೆ ಮಾಡಬೇಕು? ಹಾಗೆ ದೆನ್ ಯು ಆರ್ ನಾಟ್ ಸೀಯಿಂಗ್ ದ ಲ್ಯಾಂಡ್ ಸ್ಕೇಪ್ ಹೆಟ್ರೋಜಿನಿಟಿ, ಲ್ಯಾಂಡ್ ಯೂನಿಫಾರ್ಮಿಟಿ ಇದೆ. ಓಕೆ. ಮತ್ತು ನದಿಗಳು ಅವ್ರು ಹೇಳಿದಂಗೆ ನದಿ ಇದ್ದರೆ ಆ ನದಿಯಲ್ಲಿ ಇರುವ ಜೀವ ವೈವಿಧ್ಯ, ಮೀನುಗಳು ಮತ್ತು ನದಿ ಸೈಡಿಗೆ ಇರುವ ಅಗ್ರಿಕಲ್ಚರ್ ಸ್ವಲ್ಪ ಬೇರೆ ಇರ್ತದೆ. ಮತ್ತು ಟ್ರೆಡಿಷನಲ್ ಕ್ರಾಪ್ಸ್ ಇರ್ತದೆ, ಉದಾಹರಣೆಗೆ ರಾಗಿ ಇಲ್ಲ ಜೋವರ್, ಅದರಲ್ಲಿ ನೇಟಿವ್ ವೆರೈಟೀಸ್ ಈಗಲೂ ಇರ್ತದೆ, ಭಾಳಷ್ಟು ಇರ್ತದೆ ನೇಟಿವ್ ವೆರೈಟೀಸ್. ಮತ್ತು ರೈಸ್ ಆಗಲಿ ಮತ್ತು ವೆಜಿಟೇಬಲ್ಸ್ ಆಗಲಿ, ಈ ಥರ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಆಗಲಿ ಇಲ್ಲ ಅಂದಲ್ಲ, ಎಲ್ಲ ಕಡೆ ಇದೆ. ಅದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕು. ಮಲೆನಾಡು ಮತ್ತು ಕೋಸ್ಟಲ್ ಏರಿಯಾದಲ್ಲಿ ಭಾಳ ಕಾಂಪ್ಲಿಕೇಟೆಡು, ಅಷ್ಟು ಕಾಂಪ್ಲಿಕೇಶನ್ ಇಲ್ಲ ನಿಮಗೆ. ದನಗಳದು ಕ್ಯಾಟಲ್, ಲೋಕಲ್ ಕ್ಯಾಟಲ್ ಇರ್ಬೋದು, ಕುರಿಗಳಿರ್ಬೋದು, ಇದೆಲ್ಲ ಸ್ಕೂಲ್ ಚಿಲ್ಡ್ರನ್ ಇದು ಹೈಸ್ಕೂಲ್ಗಳಲ್ಲಿ ಮಾಡಿರೋ ಬಯೋಡೈವರ್ಸಿಟಿ ಡಾಕ್ಯುಮೆಂಟೇಷನ್ ಇದೆಯಲ್ಲ, ಆ ಪಾಯಿಂಟ್ ನಾನು ಮಿಸ್ ಮಾಡಿದ್ದೀನಿ. ಯಾಕಂದರೆ ವಿದ್ಯಾರ್ಥಿಗಳಿಂದಲೇ ತುಂಬ ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಆಗಿದೆ. ಮತ್ತು ನಾವು ಮಾಡಿದ್ದೇವೆ ಅಲ್ಲ, ಅದನ್ನು ಅದು ಮತ್ತು ಟೈಮ್ ಆಗುತ್ತದೆ, ಅದಕ್ಕೆ ಗೊತ್ತಾಯ್ತು. ಬಟ್ ಅದೊಂದು ಎಕ್ಸಾಂಪಲ್ ಇದ್ದರೆ ಇನಿಷಿಯೇಟ್ ಮಾಡಬೇಕು. Actually, you know, this is people's biodiversity. That one you should be very, very clear about the terminology. We are not asking you to do a taxonomic job. What people's knowledge about the resources and its usages, number one. Then data from secondary sources. Lot of study might have been conducted about the bioresources in those areas by a number of institutions.
So you can pick up those data. Then cross-verify with the local people. See, if you approach this subject of writing PPR is very, very systematically, then you will sail through very fast. Have a meeting with officers, collect the data from the universities, some professors, whosoever has done some studies, maybe forest department or maybe agriculture university or maybe horticulture university or maybe some secretary has done a lot of work, forestry has done a lot of work. So you know the institutions, you are in this public field, who has done a lot of work. Collect the area specific data you have about the resources, correlate with the public, take photographs, write the names. I mean, this is the way forward I am talking. And because if you miss many of these, probably they will not be accepted by technical expert committee tomorrow. So you have to see that your references should also be correct. You should be able to convince them. How you convince them? References, their visits, documentary evidences, secondary data. Okay. So those things are very, very important for you to kickstart the job and this very, very important part is this secondary data should be discussed with the people. How it can be utilized. Because utilization part you will not find in many of these studies. There the local person will tell you. Especially with the Hakims. Many times an illiterate villager will find, if he doesn't know, many times he knows more than us. Especially in the chairman was talking about some of the irrigated areas. Believe me, wherever there is paddy cultivation or there is sugarcane cultivation, on the farm bunds, there are a lot of medicinal plants growing. It's not that you have to go and see. Maybe you can go and see, maybe take one photograph. But if you talk to the people, they will tell you. Because I personally came to know recently about all this. I was also ignorant. I am a man of mathematics. I am not a botanist. But yes, that made me a little more interested. All these plants are everywhere. Even dry zone also. ನೀವೇ ಕೆಲಸ ಮಾಡಿದ್ದೀರಿ Classification. Yes, classification in the dry zone is little more difficult. Let me tell you. This what question chairman has rightly raised. Because in high forest area, you know, everywhere it's there. Okay, we'll classify by altitude, classify by agroclimate zone, classify by different forest types, or maybe group of villages. Okay, but in dry zones, nala sites, or maybe some rivers if they are there, Gudda Pradesh. Because most of the medicinal plants you will have those hillocks. So you see the topographical map of the area. Maybe in a taluka or district, some 4 or 5 major guddas will be there. Touch those areas. Talk to the people. But you talk to the people after collecting data. Otherwise, you will not have much to talk. Okay, because you are also equally new to the areas. Then maybe XYZ anybody. You have taken this responsibility, so this is good. Like this is the way. I mean, just I'm trying to give you some hints. Probably you know more than me. Already done some of you. ಸಜ್ಜನ್ ನೀವು ಮಾಡಿರೋದ್ರಿಂದ ಕೇಳಿದ್ದೀನಿ ಒಂದೇ ಸೆಕೆಂಡ್ ಅಪ್ಪ ಸಜ್ಜನ್ ಸರ್ ಹೇಳಿ ನಾನು ಕೇಳಿದ್ದು ಇದಕ್ಕೆ ನೀವು ದಾಖಲೆ ಮಾಡಿರೋದ್ರಿಂದ ಹೇಳ್ತೀರಾ ಸರ್ ಸರ್ ನಾವು ವಿಜಯಪುರ ಜಿಲ್ಲೆ 4 ತಾಲೂಕಿನಲ್ಲಿ 6 ಗ್ರಾಮ ಪಂಚಾಯತಿಯಲ್ಲಿ ದಾಖಲಾತಿಗಳನ್ನು ಮಾಡಿದ್ದೀವಿ ಸರ್. ನಾಟಿ ವೈದ್ಯರನ್ನು ಸಂಪರ್ಕ ಮಾಡಿದಾಗ ವಿಶೇಷವಾಗಿ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲೆಲ್ಲಿ ಸಿಗ್ತಾವೆ ಅನ್ನೋದನ್ನು ಮೂಲವನ್ನು ಹೇಳ್ತಾರೆ, ಆದರೆ ಹೆಸರು ಹೇಳಲ್ಲ. ಅಂದರೆ ಒಂದಿಷ್ಟು ಅಂದರೆ ಅವ್ರ ಸ್ಥಳೀಯವಾದ ಒಂದು ಪ್ರಾಕ್ಟೀಸ್ ಇದೆ, ಅವರು ಸಹಾಯ.
ಜೊತೆಗೆ ಈ ಲೋಕಲ್ ವೆರೈಟೀಸ್ ಬಗ್ಗೆ ಟ್ರೆಡಿಷನಲ್ ನಾಲೆಜ್ ಇರ್ತಕ್ಕಂಥ ಹಿರಿಯರೇನಿದ್ದಾರೆ, ನಮ್ಮ ಅನುಭವ ಮತ್ತು ಅನಿಸಿಕೆ ಏನಂದರೆ ಹೊಸ ಜನ್ರೇಷನ್ ಹಿಂದಿರೋದನ್ನು ಕಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಮೂಲವಾಗಿ ಒಂದಿಷ್ಟು ಹಿರಿಯರು ಸಿಗ್ತಾರೆ ಅಲ್ಲಿ ಮಾಹಿತಿ ಸಿಗ್ತದೆ. ಜೊತೆಗೆ ಒಂದಿಷ್ಟು ನಮ್ಮಲ್ಲಿ ಯೂನಿವರ್ಸಿಟೀಸ್, ಅಗ್ರಿಕಲ್ಚರ್ ಕಾಲೇಜು ಮತ್ತು ವುಮನ್ ಯೂನಿವರ್ಸಿಟಿಯಲ್ಲಿ ಬಾಟ್ನಿ ಮತ್ತು ಜುವಾಲಜಿ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಸ್ಟಡೀಸನ್ನು ಕ್ಯಾರಿಡ್ ಔಟ್ ಮಾಡಿದ್ದಾರೆ. ಜೊತೆಗೆ KCP ಸೈನ್ಸು ಕೆಲವೊಂದು ಅಲ್ಲಿನೂ ಒಂದಿಷ್ಟು ಅವರು ಸೆಕೆಂಡ್ರಿ ಡಾಟಾಗಳನ್ನು ತೊಗೊಂಡಾಗ ಒಂದಿಷ್ಟು ಎಕ್ಸಿಸ್ಟಿಂಗ್ ನಾಲೆಜನ್ನು ನಮಗೆ ಬೆಳಕಿಗೆ ಬರ್ತಾ ಇದೆ ಸರ್. ಆನಂತರ ನಮ್ಮಲ್ಲಿ ಈ ಡ್ಯಾಮ್ ಸೈಟು, ವಿಶೇಷವಾಗಿ ಆಲ್ಮಟ್ಟಿ ಡ್ಯಾಮ್ ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ಪಕ್ಷಿಗಳ ಬಗ್ಗೆ ಮತ್ತು ಏನು ಅಕ್ವಾ ಏನು ಇದು ಇದೆ ಅದ್ರ ಮಾಹಿತಿನೂ ಸಹಿತ ಅಲ್ಲಿ ಲೋಕಲ್ ಜನರಿಂದ, ಜೊತೆಗೆ ಅಲ್ಲಿರುವಂಥ ಲೋಕಲ್ ಫಾರೆಸ್ಟ್ ಡಿವಿಷನ್ ಇಂದ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಯುವರ್ ಎಕ್ಸ್ಪೀರಿಯನ್ಸ್ ಟೆಲ್ಸ್ ದೇರ್ ಇಸ್ ಸಮಥಿಂಗ್. ಮತ್ತು ಅದರಲ್ಲಿ ನಾವು ನೋಡಿ, ಇದು ಒಂದು ಸ್ಟಡಿಯಿಂದ ನೋಡಿದ್ದೇವೆ, ಇದು ಡ್ರೈ ಏರಿಯಾ, ಕರ್ನಾಟಕದ ಡ್ರೈ ಏರಿಯಾ ಕೋಲಾರ್ನಲ್ಲಿ 3 ವಿಲೇಜ್ ಶ್ರೀನಿವಾಸ ಅವರು ತಾಲೂಕಿನಲ್ಲಿ ಸ್ಟಡಿ ಮಾಡಿಕೊಂಡು ಅವರು ಯಾವ ರೀತಿ ಬಯೋಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ, ಅವ್ರದ್ದೇ ಇನ್ವೆನ್ಷನ್ ನೋಡಿ ಯಾವ ರೀತಿ ತಯಾರು ಮಾಡ್ತಾರೆ, ಅದು ಎಕ್ಸಾಂಪಲ್ ಆಗಿ ಕೊಟ್ಟಿದೆ. ಏನೂ ಇಲ್ಲ ಅಂದಲ್ಲ, ಅವ್ರದ್ದೊಂದು ಆ ನಾಲೆಜು ಆ ಥರ ಪ್ರತಿ ವಿಲೇಜ್ನಲ್ಲಿ ನಾವು ರೆಕಾರ್ಡ್ ಮಾಡಿದರೆ, ಪ್ರತಿ ವಿಲೇಜ್ ಅಲ್ಲ ಒಂದೊಂದು ಗುಂಪಿನಲ್ಲಿ ರೆಕಾರ್ಡ್ ಮಾಡಿದರೆ ನಮಗೆ ಬೇಕಾದಷ್ಟು ನಾಲೆಜ್ ಸಿಗ್ತದೆ. ಇದು ಡ್ರೈ ಏರಿಯಾದಿಂದ ನೋಡಿ, ಹೌ ದೇ ಕಂಟ್ರೋಲ್ ಡಿಫೋಲಿಯೇಟರ್, ಶೂಟ್ ಬಾವರ್, ದೆನ್ ಬಟರ್ಫ್ಲೈಸ್ ಆ್ಯಂಡ್ those larvae, moths, how they damage crops and what kind of pesticide they use, how they prepare the pesticide, ಅದು ಅವರು ವ್ಯಾಲಿಡೇಟ್ ಮಾಡಿದ್ದಾರೆ ಆ ಪಬ್ಲಿಕೇಶನ್ದಲ್ಲಿ. ಅದು ಎಷ್ಟು ಮಟ್ಟಿಗೆ ಉಪಯುಕ್ತ ಆಗುತ್ತದೆ ಅಂತ. ಅದರಿಂದ ಈ ಥರ ಸೆಕೆಂಡ್ರಿ ಸೋರ್ಸು ನೀವು ನೆಟ್ಟಿನಲ್ಲಿ ಸಿಗ್ತದೆ ಪಬ್ಲಿಕೇಶನ್ಸಲ್ಲಿ. ಆಮೇಲೆ ಕಮ್ಯುನಿಟಿ ಹತ್ರ ಹೋಗಿ ವೆರಿಫಿಕೇಷನ್ ಮಾಡ್ಬೋದು. ಅಡಿಷ್ನಲ್ ಎಲ್ಲ ಏನು ಇಷ್ಟು ಗಿಡಗಳ ನಂಬರ್ ಇದೆ, ಇಷ್ಟು ಪಕ್ಷಿಗಳಿದೆ, ಇಷ್ಟು ಬಟರ್ಫ್ಲೈ ಇದೆ, ಅದೊಂದೇ ಅಲ್ಲ, ದಿಸ್ ಆರ್ ಟ್ರೆಡಿಷ್ನಲ್ ನಾಲೆಜ್. ಈ ಥರ ಬೇಕಾದಷ್ಟು ಟ್ರೆಡಿಷ್ನಲ್ ನಾಲೆಜ್ ಸಿಗ್ತದೆ ನಿಮಗೆ ಎಲ್ಲಿ ಆದರೂ. ಒಂದು ಮಾಹಿತಿಯನ್ನು ಚೇರ್ಮನ್ರು ಕೇಳಿದರು. ಜಸ್ಟ್ ನಾನು 2009ನಲ್ಲಿ ಫಸ್ಟ್ PBR ಅನ್ನು ನಾವು ವಿಜಯಪುರ ಜಿಲ್ಲೆಯಲ್ಲಿ ಮಾಡಿದ್ದು. ನಮ್ಮ ಅಬ್ಸರ್ವೇಷನ್ ಏನಂದರೆ, ಫಾರ್ ಎಕ್ಸಾಂಪಲ್ ಇಂಚಗೇರಿ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ನಾಟಿ ವೈದ್ಯ ಹಾವು ಕಡಿತಕ್ಕೆ ಔಷಧ ಕೊಡ್ತಕ್ಕಂಥ ಅಜ್ಜ, ಅವರು ತೀರ್ಕೊಂಡು ಹೋದರು. ಓಕೆ, ನಂತರದಲ್ಲಿ ಆ ನಾಲೆಜನ್ನು ಕ್ಯಾರಿ ಆಗಲಿಲ್ಲ, ಅದು ಒಂದು. ಆನಂತರ ಕೆಲವೊಂದು ಪಕ್ಷಿಗಳ ಬಗ್ಗೆ ಆಗಲಿ, ಪ್ರಾಣಿಗಳ ಬಗ್ಗೆ, ನಮ್ಮಲ್ಲಿ ಜವಾರಿ ತಳಿಗಳು ವಿಶೇಷವಾಗಿ ಹಸು ಆಗ್ಬೋದು ಮತ್ತು ಏನು ಎತ್ತುಗಳಾಗ್ಬೋದು, ಒಂದಿಷ್ಟು ನಶಿಸಿ ಹೋಗ್ತಾ ಇದೆ. ಬಟ್ ಡಾಕ್ಯುಮೆಂಟಲ್ಲಿ ನಮಗೆ ಸಿಗ್ತಾ ಇದೆ, ಹಿರಿಯರು ಹೇಳ್ತಾರೆ. ಜೊತೆಗೆ ನಮ್ಮ ಸೆಕೆಂಡ್ರಿ ಸೋರ್ಸಸ್ಸಲ್ಲಿ ಏನು ಡಾಟಾ ಕಲೆಕ್ಷನ್ ಸ್ಟಡೀಸ್ ಮಾಡಿದಲ್ಲಿ ಸಿಗ್ತಾ ಇದೆ. ಸೊ ಇವತ್ತು 9-10 ವರ್ಷದ ನಂತರ 2008ರಲ್ಲಿ ನಾವು ಮಂಡಳಿ ಜೊತೆ ಕೆಲಸ ಶುರು ಮಾಡಿದ್ದು. 2009ರಲ್ಲಿ ಫಸ್ಟ್ PBR ಹೊರಗಡೆ ಬಂದಿದ್ದು. ನಾವು ಕಲೆಕ್ಟ್ ಮಾಡಿದ PBRಗಳಿರ್ತಕ್ಕಂಥ ಡಾಕ್ಯುಮೆಂಟ್ಸು ಅಥವಾ ನಾಲೆಜನ್ನು ವೆರಿಫೈ ಮಾಡಿದ್ರೆ ಸಹಿತ ತುಂಬ ನಾಲೆಜ್ಗಳು ನಮಗಲ್ಲಿ ಸಿಗ್ತಾ ಇದೆ. ಅಂದರೆ ಒಂದಿಷ್ಟು ವಿಷಯಗಳು ನಶಿಸಿ ಹೋಗ್ತಾ ಇದೆ. ಸರ್ ಹೇಳಿದಾಗ ಇನ್ನೊಂದು ವಿಷಯ, ನಮ್ಮಲ್ಲಿ 48,000 ಹೆಕ್ಟರ್ನಲ್ಲಿ ನಾವು ಗ್ರೇಪನ್ನು ಬೆಳೀತಾ ಇದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ. 10,50,000 ಹೆಕ್ಟರ್ ಒಟ್ಟು ಪ್ರದೇಶದಲ್ಲಿ 48,000 ಹೆಕ್ಟರ್ ನಮ್ಮದು ಗ್ರೇಪ್ ಇದೆ. ಸೊ ಇವತ್ತಿನ ವಾತಾವರಣದಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಯಥೇಚ್ಛವಾಗಿ ಪೆಸ್ಟಿಸೈಡನ್ನು ನಾವು ಬಳಸ್ತಾ ಇದ್ವಿ. ಜೊತೆಗೆ ದ್ರಾಕ್ಷಿ ಬೆಳೀತಕ್ಕಂಥ ರೈತರ ಒಂದು ಪ್ರಾಕ್ಟೀಸ್ ಏನಂತಂದರೆ, ಹಣ್ಣು ಅವರು ಇದನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅದು ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಏನು ಪ್ಲಾಂಟೇಶನ್ಸನ್ನು ರಿಮೂವ್ ಮಾಡ್ತಾರೆ. ಸೊ ಅಲ್ಲಿನೂ ನಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದ್ದು ಏನಂದ್ರೆ, ಸುಮಾರು ನಾವು ಪ್ಲಾಂಟೇಶನ್ಸನ್ನು ಏನು ಮಹತ್ವವಾದ ಪ್ಲಾಂಟೇಶನ್ಸನ್ನು ಮತ್ತು ಕಳ್ಕೊಳ್ತಾ ಇದ್ವಿ. ಜೊತೆಗೆ ಈ ಪಕ್ಷಿಗಳ ಬಗ್ಗೆನೂ ಸಹಿತ ನಶಿಸಿ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಇದು ಒಂದು ಡೆವಲಪ್ಮೆಂಟ್ಸ್, ಇತ್ತೀಚಿನ ಡೆವಲಪ್ಮೆಂಟ್ಸು. ಸೊ ಇದನ್ನು ವಾಸ್ತವ ಮಾಹಿತಿಯನ್ನು ಡಾಕ್ಯುಮೆಂಟ್ ಮಾಡೋದ್ರಲ್ಲಿ ತುಂಬ ಸವಾಲುಗಳು ಇದೆ ನಮಗೆ. ಅಲ್ಲ, ಇದು ತಾವು ಈ ರಿಪೋರ್ಟ್ನಲ್ಲಿ ಬರೀಬೇಕಾಗ್ತದೆ. ಅದು ಫಾರ್ಮ್ಯಾಟ್ಸ್ ತುಂಬೋದು ಒಂದೇ ಅಲ್ಲ, ಆ ಇಂಟ್ರೊಡಕ್ಷನು ಅದರಲ್ಲಿ ಇದೆಲ್ಲ ಬರೀಬೇಕಾಗ್ತದೆ. ಅದರಿಂದ ಡಾಕ್ಯುಮೆಂಟೇಶನ್ ಮಾಡೋದ್ರಲ್ಲಿ ಎಲ್ಲ ಬರ್ತದೆ. ಸರಿ ಸರ್. ಓಕೆ ಸರ್, afterwards sir. Okay. So now everybody almost aware of things, and I can rush through dry area also, having lot of information. If we study, we will get it. ಮತ್ತು ಜನರ ಬಗ್ಗೆ ಭಾಳ
ಸಮಾಜಗಳಿದ್ದಾವೆ. ಈ ಲಂಬಾಣೀಸ್, ಕುರುಬರು, ಮತ್ತು ಕುರುಬರಲ್ಲಿ ಜೇನು ಕುರುಬ, ಬೆಟ್ಟ ಕುರುಬ ಈ ಥರ, ಮತ್ತು ಇವರಿದ್ದಾರೆ ಸೋಳಿಗರು, ಈ ಥರ ಭಾಳಷ್ಟು ಕಾಸ್ಟ್ ಆ್ಯಂಡ್ ಕಮ್ಯುನಿಟಿ. ಅವರದ್ದು ಮೆಡಿಕಲ್ ಪ್ರಾಕ್ಟೀಸಸ್ ಇದೆ, ಅವರದ್ದು ಜೀವವೈವಿಧ್ಯ ಪಾರಂಪರಿಕವಾಗಿ ಯಾವ ರೀತಿ ಯೂಸ್ ಮಾಡುವುದು ಅದು ಪೂರ್ಣ ನಾಶವಾಗಲಿಲ್ಲ. ಅವರಿಗೆ ಇಂಟರ್ವ್ಯೂ ಮಾಡಿದರೆ ಬೇಕಾದಷ್ಟು ಅವರ ಹತ್ರ ನಾಲೆಜ್ ಇದೆ. ಅದರಿಂದ ಅದೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಅದಕ್ಕೆ ಜನವಿಭಾಗಗಳು, ಪೀಪಲ್ಸ್ಕೇಪ್ ಅಂತ ಇದೆ, ಅದರಲ್ಲಿ ನೀವು ಅದೆಲ್ಲ ತುಂಬಬಹುದು, ಇಂಟರ್ವ್ಯೂ ಮಾಡಬೇಕಾಗ್ತದೆ. ಮತ್ತು ಲ್ಯಾಂಡ್ಸ್ಕೇಪ್ ಬಗ್ಗೆ, ಲ್ಯಾಂಡ್ಸ್ಕೇಪ್ ಫೀಚರ್ಸು, ಜನರಲ್ ಆಗಿರುವ ಫೋನ ಎಲ್ಲ ಬರ್ತದೆ. ಯಾವುದು ನಿಮಗೆ ಕಷ್ಟ ಆಗ್ತದೆ ಅದು ನೀವು ಬಿಟ್ಟುಬಿಡಿ, ಆಮೇಲೆ ಅದು ಬಗ್ಗೆ ಡಿಸ್ಕಷನ್ ಮಾಡ್ಬೋದು. ಅದೇ ಥರ ವಾಟರ್ಸ್ಕೇಪ್, ಜಲಾಶಯಗಳು, ಜಲದೃಶ್ಯಗಳು. ಒಂದು ಗ್ರಾಮದಲ್ಲಿ ಇಲ್ಲ ಒಂದು ತಾಲೂಕಿನಲ್ಲಿ, ಒಂದು ಜಿಲ್ಲೆಯಲ್ಲಿ ಅದು ಕೆರೆಗಳಿರ್ಬೋದು, ರಿಸರ್ವಾಯರ್ಸ್ ಇರ್ಬೋದು, ನದಿಗಳಿರ್ಬೋದು, ಹಳ್ಳಗಳಿರ್ಬೋದು, ಅಲ್ಲೆಲ್ಲ ಏನೇನು ಜೀವವೈವಿಧ್ಯ ಇದೆ ಅದು ಇರುವುದು ರೆಕಾರ್ಡ್ ಮಾಡ್ಬೋದು. ಅದ್ರ ಬಗ್ಗೆ ಇರುವ ಪಾರಂಪರಿಕ ಜ್ಞಾನ. ಅದೇ ಥರ ಮಣ್ಣು, ಸಾಯಿಲ್ ಇದೆ, ಎಲ್ಲ ಡಿಸ್ಟ್ರಿಕ್ನಲ್ಲಿ ಸಾಯಿಲ್ ಇದೆ, ತಾಲೂಕಿನಲ್ಲಿ ಇದೆ, ವ್ಯತ್ಯಾಸವಿರ್ತದೆ ಬೇರೆ ಬೇರೆ. ಅದು ಯಾವ ರೀತಿ ಕ್ರಾಪಿಂಗ್ ಪ್ಯಾಟರ್ನ್ ಮಾಡ್ತಾರೆ, ಒಂದು ಗುಣಗಳೇನು, ದೂಷಗಳೇನು ಒಂದೊಂದು ಸಾಯಿಲ್ನಲ್ಲಿ, ಎಷ್ಟು ವಾಟರ್ ರಿಟೆನ್ಷನ್ ಮಾಡ್ತದೆ ಒಂದೊಂದು ಸಾಯಿಲು, ಇಲ್ಲ ಫರ್ಟಿಲಿಟಿ ಯಾವುದು ಸಾಯಿಲ್ನಲ್ಲಿ ಜಾಸ್ತಿ ಇದೆ, ಯಾವ ಸಾಯಿಲು ಯಾವ ಗಿಡಕ್ಕೆ ಯಾವ ಕ್ರಾಪಿಗೆ ಸೂಕ್ತವಾದದು, ಇದೇ ನೀವು ಭಾಳಷ್ಟು ಡಿಸ್ಕ್ರೈಬ್ ಮಾಡ್ಬೋದು. ಅದು ವೆರಿ ಇಂಪಾರ್ಟೆಂಟ್ ಫಾರ್ PBR. ಅದರಿಂದ ಏನೂ ಇಲ್ಲ ಅಂದಲ್ಲ. ಸಾಯಿಲ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವಾಟ್ ಆರ್ ದ ಟ್ರೆಡಿಷನಲ್ ಸಾಯಿಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್? ಕ್ಯಾನ್ ಯು ನಾಟ್ ಯೂಸ್ ಎನಿ grape area or any then dalimbe area or mango area? What are the traditional weed control measures? What are the traditional soil management measures? Somebody may just put a smoke of some plants and remove the pest. ಆ ಸ್ಮೋಕಿಂದ ಗಿಡಗಳು ಸತ್ತು ಹೋಗ್ತದೆ ಅಂತ. ಅದು ಯಾವ ಗಿಡಗಳು ಸ್ಮೋಕ್ನಲ್ಲಿ ಆಗ್ತದೆ ಅದೆಲ್ಲ ಮಾಡ್ಬೋದು. ಔಷಧೀಯ ಗಿಡಗಳು ನೋಡಿ ತಾವು ಹೇಳಿದರು, ಜನ ಆ ಮಾಹಿತಿ ಕೊಡೋದಿಲ್ಲ ಅಂತ. ಅದೇನು ಒಂದು NGOದವರು ಇಲ್ಲ ಒಂದು ಯೂನಿವರ್ಸಿಟಿಯವರು ಒಂದು ಗ್ರಾಮದಲ್ಲಿ ಹೋಗಿ ನಾಟಿ ವೈದ್ಯರದು ನಾಲೆಜ್ ಕೊಡಿ, ನಾವು ಬರಿತೇವೆ, ನಿಮ್ಮ ಹೆಸರು ಹಾಕ್ತೇವೆ, ಅವರು ಕೊಡೋದಿಲ್ಲ. ಈಗ ಅವರಿಗೆ ಗೊತ್ತುಂಟು ಈ ನಾಲೆಜು ಪಬ್ಲಿಕೇಶನ್ ಆಗ್ತದೆ, ಆಮೇಲೆ ಯಾರೋ ಇದರಿಂದ ಕಂಪನಿ, ಫಾರ್ಮಸ್ಯೂಟಿಕಲ್ ಕಂಪನಿ ಬೆನಿಫಿಟ್ ತೊಗೊಂಡು ಪೇಟೆಂಟ್ ಮಾಡ್ತಾರೆ ಅಂತ. ನಾವು ಫಾರ್ ಬಯೋಡೈವರ್ಸಿಟಿ ಬೋರ್ಡಿಗಾಗಿ ಇನ್ಕ್ಲೂಡಿಂಗ್ ಐಶ್ವರ್ಯ ಅವರು ಸಹ ಅದರಲ್ಲಿ ವರ್ಕ್ ಮಾಡಿದ್ದಾರೆ. 5 ಡಿಸ್ಟ್ರಿಕ್ಟ್ ಕರ್ನಾಟಕದಲ್ಲಿ ಪಾರಂಪರಿಕ ಜ್ಞಾನ ರೆಕಾರ್ಡ್ ಮಾಡಲಿಕ್ಕೆ ವರ್ಕ್ಶಾಪ್ ಮಾಡಿದ್ದೇವೆ ಫಾರ್ ಬಯೋಡೈವರ್ಸಿಟಿ ಬೋರ್ಡ್. ಹಾಗೆ ಇದೇ ಥರ ಒಪೋಸಿಷನ್ ಆಗಿದೆ. ನೀವು ಎಸ್ಪೆಷಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ನಾವು ಯಾಕೆ ಕೊಡಬೇಕು, ಇದು ನೀವು ಈ ಜ್ಞಾನ ಕಲೆಕ್ಷನ್ ಮಾಡ್ತೇವೆ ಮತ್ತು ಆಮೇಲೆ ನೀವು ಎಲ್ಲಿಯೋ ಪಬ್ಲಿಷ್ ಮಾಡ್ತೇವೆ, ಆಮೇಲೆ ಯಾರೋ ಅದೊಂದು ಬೆನಿಫಿಟ್ ತೊಗೊಳ್ತಾರೆ, ನಮಗೆಲ್ಲ ಏನು ಆಮೇಲೆ ಏನೂ ಸಿಗೋದಿಲ್ಲ ಅಂತ. ಹಾಗೆ ನಾವು ಹೇಳಿದೆ, ನೀವು ಬಂದು ಸ್ಟೇಜ್ನಲ್ಲೇ ಮಾತಾಡಬೇಡಿ, ನಿಮ್ಮದು ಪ್ರಾಬ್ಲಮ್ಸ್ ಎಲ್ಲ ನಾವು ಆನ್ಸರ್ ಕೊಡ್ತೇವೆ. ಇದು ನೋಡಿ, ಆ್ಯಸ್ ಪರ್ Biodiversity Act of India, this knowledge we are recording. You have an opportunity to, in your name, to give the knowledge. You can give, you need not give. You can give in part or you can give in full. It will be in your name we are recording. And this knowledge is having legal validity. You have only one chance. Your children may not be interested. ಅವರು ಬೇರೆ ಸಿಟಿಯಲ್ಲಿ ನೌಕರಿಗೆ ಹೋಗ್ತಾರೆ, ಎಲ್ಲ ಏನಾದರೂ ಬೇರೆ ಮಾಡಲಿಕ್ಕೆ. ಆದರೆ ಇವತ್ತು ನಿಮಗೆ ಒಂದು ಚಾನ್ಸ್ ಇದೆ, ಅದರಿಂದ ನೀವು ರೆಕಾರ್ಡ್ ಮಾಡಿ. ಯಾಕಂದರೆ ಸಿರ್ಸಿಯಲ್ಲಿ ಲಾಸ್ಟ್ ಒಂದು ಪಾರಂಪರಿಕ ವೈದ್ಯರದು ಸಮ್ಮೇಳನ ಆಗಿದೆ, ಸುಮಾರು 500-600 ಜನ ಬಂದರು. ನಾವು ಹೇಳಿದ್ದೇವೆ ನೋಡಿ, ಪಾರಂಪರಿಕ ವೈದ್ಯರಿಗೆ ಬಯೋಡೈವರ್ಸಿಟಿ ಆ್ಯಕ್ಟ್ನಲ್ಲಿ ಮುಖ್ಯ ಸ್ಥಾನ ಕೊಟ್ಟಿದ್ದೇವೆ. ಅಂದರೆ
ನಮ್ಮ ಸ್ಥಳೀಯ ಜೀವವೈವಿಧ್ಯ ಮಂಡಳಿಯಲ್ಲಿ ಪಾರಂಪರ್ಯ ವೈದ್ಯರು ಸಹ ರೆಕಮೆಂಡ್ ಮಾಡಿದ್ದಾರೆ ಅವರಿರಬೇಕು. ಮತ್ತು ಅವರು ಏನಾದರೂ ಸಂಗ್ರಹಣೆ ಮಾಡಿದರೆ ಕಾಡುಗಳಿಂದ ಅದಕ್ಕೆ ತಕರಾರು ಮಾಡಬಾರ್ದು, ಅವರ ಉಪಯೋಗಕ್ಕಾಗಿ ದೇ ಕ್ಯಾನ್ ಕಲೆಕ್ಟ್ ಬಯೋ ರಿಸೋರ್ಸಸ್. ಮತ್ತು ಇನ್ನೊಂದು ಕಮರ್ಷಿಯಲ್ ಮಾಡಿದರೆ ಕಮರ್ಷಿಯಲ್ ಮಾಡಲಿಕ್ಕಿಲ್ಲ. ಅವರು ಪಾರಂಪರಿಕ ವೈದ್ಯ ಅಂತ ಒಂದು 10 ಕ್ವಿಂಟಲ್ ಉಪ್ಪಾಗೆ ಕಲೆಕ್ಷನ್ ಮಾಡಿ ಮಾರಾಟ ಮಾಡಿದರೆ ಅದು ಯು ವಿಲ್ ಬಿ ಬಿಹೈಂಡ್ ದ ಬಾರ್. ಆದರೆ ಅವರು ಮೆಡಿಸಿನಲ್ ಆಗಿ ಯೂಸ್ ಮಾಡಿ ಅವರದೇ ನಲ್ಲಿ ಮಾಡಿದರೆ ಅದೇನು ತೊಂದರೆ ಇಲ್ಲ ಒಂದು. ಮತ್ತು ಇನ್ನೊಂದು, ಈ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಆ್ಯಂಡ್ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಟೆಕ್ನಿಕಲ್ ಕಮಿಟಿ, ತಾಂತ್ರಿಕ ಸಮಿತಿ ಇದೆ, ಜೀವವೈವಿಧ್ಯ ತಾಂತ್ರಿಕ ಸಮಿತಿ ಇದೆ. ಈ ಸಮಿತಿಯಲ್ಲಿ ಸಹ ನಾಟಿ ವೈದ್ಯ, ಪಾರಂಪರಿಕ ವೈದ್ಯ ಇಲ್ಲ ಹಕ್ಕಿಂ ಇರಬೇಕು ಅಂತ ರೆಕಮೆಂಡೇಶನ್ ಇದೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ. ಇಷ್ಟು ಮಾಡಿದ ನಂತರ ಏನು ಪಾರಂಪರಿಕ ವೈದ್ಯರಿಗೆ ಲೈಸೆನ್ಸ್ ಬೇಕಾಗೋದಿಲ್ಲ ಅಂತ ನನ್ನ ಕನ್ಕ್ಲೂಷನ್. ಅವರಿಗೆ ಲೈಸೆನ್ಸ್, ಅವರು ಪಾರಂಪರಿಕ ವೈದ್ಯ ಮಾಡ್ಬೋದು, ಅದಕ್ಕೆ ಯಾರು ತಡೆಕೊಳ್ಳುವ ಸಾಧ್ಯವೇ ಇಲ್ಲ. ಆ್ಯಸ್ ಆನ್ ದ ಸ್ಟ್ರೆಂತ್ ಆಫ್ ಬಯೋಡೈವರ್ಸಿಟಿ ಆ್ಯಕ್ಟ್ ಇಟ್ ಗಿವ್ಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್. ಆದರೆ ನೀವು ತಿಳುವಳಿಕೆಯಲ್ಲಿ ಅದು ಅವರಿಗೆ ಹೇಳಬೇಕು, ಈ ಥರ ಪ್ರೊವಿಷನ್ ಇದೆ, ನಿಮ್ಮದು ನಾಲೆಜ್ ಕೊಡಿ, ನಿಮ್ಮದೇ ಹೆಸರಿನಲ್ಲಿ ರೆಕಾರ್ಡ್ ಮಾಡಿರ್ತೇವೆ ಅಂತ. ಹಾಗೆ ಏನು ನಮಗೆ ವಿ ಗಾಟ್ ನಿಯರ್ಲಿ 1000 ಫಾರ್ಮುಲಾಸ್ ಫ್ರಮ್ ದೀಸ್ 5 districts. ನನಗೆ ಧೈರ್ಯ ಇಲ್ಲ ಕಂಪ್ಯೂಟರ್ನಲ್ಲಿ ನೋಡಿಕೊಂಡು ನನಗೆ ಯಾವ ಏಲ್ಮೆಂಟು, ನಮ್ಮ ಫ್ಯಾಮಿಲಿಗೆ ಯಾವ ಏಲ್ಮೆಂಟು ಇದು ನೋಡಿಕೊಂಡು ನಾವು ಕ್ಯೂರ್ ಮಾಡ್ಬೋದಾ ಅಂದರೆ ಮಾರಲ್ ರೈಟ್ ಇಲ್ಲ. ಅವರು ನಮಗೆ ವಿಶ್ವಾಸ ಮೇಲೆ ಕೊಟ್ಟಿದ್ದಾರೆ, ನಾವು ಡಾಕ್ಟ್ರ್ ಹತ್ರ ಹೋಗ್ಬೋದು. ಆದರೆ ಇದು ಓದಿಕೊಂಡು ನಾವು ಕಣ್ಣಿನ ರೋಗ, ಹೊಟ್ಟೆದ ರೋಗ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ನಾವು ಈ ನಾಲೆಜು ಹಾಗೇ ಕೊಟ್ಟಿದ್ದೇವೆ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡಿಗೆ. ಅವರು 3-4 ಮೀಟಿಂಗ್ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಪೇಟೆಂಟ್ ಡಿಪಾರ್ಟ್ಮೆಂಟು ಅದು ಎಲ್ಲ. ಆಮೇಲೆ ಯಾವುದೂ ಕನ್ಕ್ಲೂಷನಿಗೆ ಬರಲಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ CSIRಗೆ ತಿಳಿಸಿದ್ದೇವೆ, ನೋಡಿ ಈ ಥರ ನಾಲೆಜ್ ಇದೆ ಆ್ಯಸ್ ಪರ್ ಬಯೋಡೈವರ್ಸಿಟಿ ಆ್ಯಕ್ಟ್. ಅವರು ಅದು ಪರಿಗಣಿಸ್ತಾ ಇದ್ದಾರೆ. ಅದರಿಂದ ಈ ನಾಲೆಜು ಹಾಗೆ ಸೀಕ್ರೆಟ್ ಆಗಿ ಇಟ್ಟಿದ್ದೇವೆ ಅವರವರ ಹೆಸರಿನಲ್ಲಿ. ಸೊ ಈ ಒಂದು ಮಾಹಿತಿನೇ ಅವರಿಗೆ ಕೊಟ್ಟುಕೊಂಡು ಡೇಟಾ ಕಲೆಕ್ಟ್ ಮಾಡಿ ಅವ್ರದ್ದು ಮೀಟಿಂಗ್ ಮಾಡಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ಲಾಟ್ ಆಫ್ ಸರ್. ಈಗ ನಾಟಿ ವೈದ್ಯ ಹಕ್ಕಿಂಸ ನೀವು ಹೇಳ್ತೀರಾ, ದಟ್ ಈಸ್ ಒನ್ಲಿ ಇನ್ ಬಯೋಡೈವರ್ಸಿಟಿ ಆ್ಯಕ್ಟ್. ಲಾಟ್ ಆಫ್ ಮರ್ಯಾದೆ ಇದೆ, ಇದರಲ್ಲಿ ರೆಕಗ್ನೇಷನ್ ಇದೆ. ಬಟ್ ವೇರೆಸ್ ಇಂಡಿಯನ್ ಮೆಡಿಸಿನಲ್ ಮೆಡಿಸಿನಲ್ ಆ್ಯಕ್ಟ್ ಇಂಡಿಯನ್ ಮೆಡಿಸಿನಲ್ ಆ್ಯಕ್ಟ್ ಪ್ರಕಾರ ದೇ ಕಾಂಟ್ ಪ್ರಾಕ್ಟೀಸ್. ನೋಬಡಿ ಕ್ಯಾನ್ ಪ್ರಾಕ್ಟೀಸ್ ವಿತೌಟ್ ದಿ ಸರ್ಟಿಫಿಕೇಟ್. ಅಂದರೆ MBBS ಇರ್ಬೋದು, ಅಂದರೆ BMS ಇರ್ಬೋದು, BUMS ಇರ್ಬೋದು. Sir, I understand this problem. Nobody can practice. Yeah. So ಅದಕ್ಕೆ ಏನಂದ್ರೆ I got hundreds of ನಾಟಿ ವಿದ್ಯೆ ಕಾಂಟ್ಯಾಕ್ಟ್ ಮಾಡಿದೆ. ಬಟ್ ಮೋಸ್ಟ್ ಆಫ್ ದೇರ್ ಸೀನಿಯರ್ ಸಿಟಿಸನ್ಸ್ 10 ವರ್ಷ ಆದಮೇಲೆ ಎಲ್ಲ ಕ್ಲೋಸ್ ಆಗುತ್ತೆ, ನ್ಯೂ ಜನರೇಷನ್ ಪಾಸ್ ಆಗ್ತಾ ಇಲ್ಲ, ಇಲ್ಲಿಂದ ಕ್ಲೋಸ್. ಬಟ್ ದೇ ಡೋಂಟ್ ವಾಂಟ್ ಟು ಐಡೆಂಟಿಫೈ ದೇರ್ ನೇಮ್. ಇನ್ನು ಯಾಕೆ ಐಡೆಂಟಿಫೈ ಮಾಡಿ ನಾಳೆ ಆಯುಷ್ನವ್ರು ಯಾವುದು ಬಂದು ಇಟ್ಕೊಂಡ್ರೆ ಇದು ಹೆಡ್ ದಿ ಬಾಸ್ ಕಾನ್ ಪ್ರಾಕ್ಟೀಸ್. ಏನೋ ಚಿಕ್ಕ ಪುಟ್ಟ ಮನೆಯಲ್ಲಿ ಮಾಡ್ಕೋಬೋದು. ಕಾನ್ ಕಮರ್ಷಿಯಲ್ ಅಂದ್ರೆ 10 ಜನ ಇದು ಮಾಡೋಕ್ಕಾಗಲ್ಲ. Sir, I understand this is not commercially, this is not valid. ಇಲ್ಲ ಡಾಕ್ಯುಮೆಂಟ್ how to document. They don't want to reveal their names. No, it is not true. We have done and we got lot of We documentation work for 20 districts Yeah. for identification of ನಾಟಿ ವೈದ್ಯಾಸ್ and traditional practice ಏನಿದೆಯೋ ಎಲ್ಲ ಐಡೆಂಟಿಫೈ ಮಾಡಿ for a small budget we have done the project for 2 years ಆಯ್ತು. You got the data. So you got that, but nobody want to reveal their names. ಫೋನ್ ನಂಬರ್ನ ಕೊಡೋಕೆ ಇಷ್ಟಪಡ್ತಾ ಇಲ್ಲ. So how to write the document there? No, you give the community name or the village. anonymous name ಕೊಡಬೇಕು. That is not good. ಕೊಟ್ಟಿದ್ದಾರೆ ಅಂತ Official name ಹಾಕಬೇಕು. ಯಾರು ಕೊಡೋಕೆ ಇಷ್ಟಪಡ್ತಾ ಇಲ್ಲ. How to document ಈಗ? Sir, locality you can give this village Vaidyas. So at least locality. That's okay. So that it goes in the name of the community that these people are practicing and they have the. ಮಾಡರ್ನ್ ಮೆಡಿಸಿನ್ ಅವರು ಅಲೋ ಮಾಡ್ತಾ ಇಲ್ಲ. ದೇ ಡೋಂಟ್ ಅಗ್ರಿ ವಿತ್ ದಿಸ್ ಒನ್. ಯು ಆರ್ ಫೇಕ್ ಇಫ್ ಯು ಕ್ವೇಕ್ ಅಂತ ಹೇಳ್ತಾರೆ. ಕ್ವೇಕ್ ಮೀನ್ಸ್ ಯು ಆರ್ ಬಿಹೈಂಡ್ ದಿ ವಾಲ್. 61 ಮಿಷನರಿಯಸ್ ಆ್ಯಕ್ಟ್ನಲ್ಲಿ ನಮ್ಮದು 2 ವೈದ್ಯ ಪದ್ಧತಿಗಳಿದೆ. ಒಂದು ಶಾಸ್ತ್ರೀಯ ವೈದ್ಯ ಪದ್ಧತಿ, ನಾವೇನು ಚರಕಶಕೃತ ವಾಗ್ಭಟಗಳು ಟೆಕ್ಸ್ಟ್ಗಳಲ್ಲಿ ರೆಫರೆನ್ಸ್ ಇಟ್ಕೊಂಡು ನಾವು ಓದಿ ಕೋರ್ಸ್ಗಳು ಮಾಡಿ ತದನಂತರ 5.5 ವರ್ಷ ಆದಮೇಲೆ KAPU ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ಪ್ರಾಕ್ಟೀಷನರ್ಸ್ ಬೋರ್ಡ್ನಲ್ಲಿ 61 ಮಿಸಲೇನಿಯಸ್ ಆ್ಯಕ್ಟ್ ಅಂಡರ್ನಲ್ಲಿ ನಾವು
ಜನರಿಗೆ ಸೇವೆ ಮಾಡ್ಬೋದು ಅನ್ನೋದನ್ನು ಒಂದು ಆ್ಯಕ್ಟ್ ರಿಜಿಸ್ಟ್ರೇಷನ್ ಕೊಡ್ತಾರೆ ಸರ್. ಈಗ ಎರಡನೇದು ಬಂದು ಪಾರಂಪರಿಕ ವೈದ್ಯ, ಟ್ರೆಡಿಷ್ನಲ್ ವೈದ್ಯ ಅನ್ನೋದನ್ನು 1980ರಲ್ಲಿ ನಿಲ್ಲಿಸಿದ್ರು. ಅದು ಪ್ರಾಕ್ಟೀಸ್ನಲ್ಲಿ ಅನುಭವದ ಮೇಲೆ ಅವರಿಗೆ ಪ್ರಾಕ್ಟೀಸಿಂಗ್ ಲೈಸೆನ್ಸಿಂಗ್ ಕೊಡ್ತಿದ್ರು, ನಿಲ್ಲಿಸಿದ್ದಾರೆ. ಈಗ ನಮ್ಮದ್ರಲ್ಲಿ ಏನಾಗಿದೆ ಕನ್ಕ್ಲೂಷನ್ ಅಂದರೆ, ಈಗ ನೀವು ಯಾವುದೇ ಒಬ್ಬರಿಗೆ ಪಾರಂಪರಿಕ ವೈದ್ಯರ ಮುಖಾಂತರ ನೀವು ಜನರಿಗೆ ಕೊಡಬೇಕಾದ್ರೆ ನಾವು ಯಾವುದು ಅಡಚಣೆನೇ ಬರಲ್ಲ. ಇಲ್ಲೇನಾಗಿದೆ, ಈ ಕಾಂಪೌಂಡಿಂಗ್ ಮೆಟೀರಿಯಲ್ಸ್ ಏನೀಗ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗೋವಂಥದ್ದು ಮೆಡಿಸಿನ್ಸ್ ತಂದು ಕೊಟ್ಟಾಗ ಅವಾಗ ಕ್ವಾಕರಿ ಮತ್ತು ಲೈಸೆನ್ಸಿಂಗ್ ಅಥಾರಿಟಿ ಬರುತ್ತೆ. ಸ್ವಂತ ಪ್ರಿಪ್ರೇಷನಲ್ಲಿ ತಾವು ತಮ್ಮ ಪಾರಂಪರಿಕವಾಗಿ ಮಾಡ್ಕೊಂಬಂಥ ಫಾರ್ಮುಲಾಸ್ ಏನಿದೆ, ಔಷಧಿಗಳೇನಿದೆ, ಅದನ್ನು ನೀವು ಕೊಟ್ಟಾಗ ನಾವು ಅದಕ್ಕೆ ಈ ಆ್ಯಕ್ಟು ಅದನ್ನಲ್ಲಿ ಬರೋದಿಲ್ಲ. ಎರಡನೇದೇನೆಂದರೆ ಬೋರ್ಡ್ ಹಾಕಬೇಡಿ ಅಂತೀವಿ ನಾವು, ಬೋರ್ಡ್ ಹಾಕಬೇಡಿ ಅಂತ. ಯಾಕಂದರೆ ಪಬ್ಲಿಸಿಟಿ ಮಾಡಿ ಅದನ್ನು ಕಮರ್ಷಿಯಲಿಗೆ ಮಾಡಬೇಡಿ. ನಿಮ್ಮ ಊರಿನಲ್ಲಿ ಸ್ಥಳೀಯವಾಗಿ ಸಿಗೋಂಥ ಔಷಧಿಗಳು, ಸ್ಥಳೀಯವಾಗಿ ಸಿಗೋಂಥದ್ದು ಜನರಿಗೆ ಸ್ಥಳೀಯವಾಗಿ ಸಿಗುವಂಥದ್ದು ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ಮಾಡಿ ಅಂತ ಇದುವರೆಗೂ ಯಾವುದು ನಾವು ಬಿಹೈಂಡ್ ಬಾರ್ಸ್ ಅನ್ನೋದಾಗಲಿ ಯಾರಿಗೂ ಈ ನಾಟಿ ವೈದ್ಯರಿಗೆ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ಯಾಕಂದರೆ ಅವರು ಕಮರ್ಷಿಯಲಿ ಮಾಡಬಾರ್ದು ಅಂತ. ಅವ್ರು ಏನು ಮಾಡ್ತಾರೆ, ಈ ಬೈದ್ಯನಾಥ್ ಕಂಪ್ನಿದೋ ಚರಕ ಕಂಪ್ನಿದೋ ಕೆಲವು ಔಷಧಿಗಳು ತಂದು ಡಬ್ಬ ತೆಗೆದು ಲೇಬಲ್ ತೆಗೆದು ಅವ್ರಿಗೆ ನಿಮ್ಮ ಔಷಧಿ ಅಂತೇಳಿ ಅದರ ಬೆಲೆ ದುಪ್ಪಟ್ಟು ಮಾಡಿ ಮಾರ್ತಿರ್ಬೇಕಾದ್ರೆ ನಾವು ಅಬ್ಜೆಕ್ಷನ್ ಮಾಡ್ತಾರೆ. ಇದಕ್ಕೆ ಡಿಸ್ಟಿಕ್ ಆಯುಷ್ ಆಫೀಸರು, ವಿಜಿಲೆನ್ಸ್ ಆಫೀಸರ್ ಆಗಿರ್ತಾರೆ, ಅವರು ಅಲ್ಲಿ ಗುರುತಿಸಿರ್ತಾರೆ ನಾಟಿ ವೈದ್ಯರು. ಶಿವಮೊಗ್ಗದಲ್ಲಿ ಸುಮಾರು 200-250 ಜನ ನಾಟಿ ವೈದ್ಯರಿದ್ದಾರೆ. ಅದನ್ನಲ್ಲಿ ಒಬ್ಬರು ಏನು ಮಾಡ್ತಾರೆ, ಈ ಡೆಕ್ಸೋಮೆಥಾಸೋನ್ ಟ್ಯಾಬ್ಲೆಟ್ಸ್ ತಂದು ಅರಿದು ಆಸವಾರಿಷ್ಟಗಳಲ್ಲಿ ಮಿಕ್ಸ್ ಮಾಡಿ ಆಸ್ಮಕ ಔಷಧಿ ಕೊಟ್ಟಾಗ ಇಂಥದ್ರಲ್ಲಿ ನಾವು ಏನು ತಲೆ ಹಾಕ್ತೀವಿ ಹೊರತು ಸ್ವಂತ ಇದನ್ನಲ್ಲಿದ್ದಾಗ ಯಾವುದೇ ಬೋರ್ಡು ಅಲ್ಲಿ ನಾವು ಅವರಿಗೆ ಕ್ವಾಕ್ ಆಗಲಿ ಇನ್ನೊಂದು ನಾಮಪಟ್ಟಿ ಆಗಲಿ ನಾವು ಮಾಡ್ತಾ ಇಲ್ಲ ಸರ್. ಇದು ನೋಟಿಸ್ ಅಂದರೆ ಕಾರಣ ಕೇಳ್ತೀವಿ ಅಷ್ಟೇ ಸರ್, ಅಷ್ಟೇ. ಇದನ್ನಲ್ಲಿ ಯಾವುದೇ ಪನಿಷಬಲ್ ಅಫೆನ್ಸಸ್ ಯಾವುದೂ ಆಗಿಲ್ಲ. ಕೆಲವುದರಲ್ಲಿ ಮಿಕ್ಸ್ ಮಾಡ್ತಾರಲ್ಲ, ಟಾಕ್ಸಿಸಿಟಿ ಮಾಡಿದಾಗ ಅಲೋಪತಿಕ್ ಡ್ರಗ್ನ ಆಯುರ್ವೇದಿಕ್ ಡ್ರಗ್ಗೆ ಹಾಕಿ ಮಾರಿದಾಗ ಇಂಥದ್ರಲ್ಲಿ ನಾವು ಆ್ಯಕ್ಷನ್ ತೊಗೊಳ್ತೀನಿ ಹೊರತು ಪಾರಂಪರಿಕವಾಗಿ ನೀವು ಬಂದಿರತಕ್ಕಂಥದ್ದು ಮಾಡ್ತಿರೋಂಥದ್ದು ನಾವು ಯಾವತ್ತೂ ನಾವು ಬಂದಿಲ್ಲ. ಇದು ನಮ್ಮ ಇದು ಅದೇ ಹೇಳಿದ್ನಲ್ಲ, ಶಾಸ್ತ್ರೀಯ ವೈದ್ಯರು ನಾವೆಲ್ಲ ಹಾಗಿರ್ತೀವಿ, ಪಾರಂಪರಿಕ ವೈದ್ಯರು ನಮ್ಮಲ್ಲಿ ದಾಖಲಾತಿಗಳಿಲ್ಲ, ನಾವು ಅದನ್ನು ಓದಲ್ಲ. ಚರಕ ಶಿಸ್ತುಗಳು ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ಡಿಗ್ರಿ ಮಾಡಿಕೊಂಡು ಪೋಸ್ಟ್ ಗ್ರಾಜುಯೇಟ್ ಮಾಡ್ಕೊಂಡು ಸೊ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತು ನೋಡಿ ಅದು ಅವರು ಕಮರ್ಷಿಯಲೈಸ್ ಮಾಡಿದ್ದಾರೆ ಮತ್ತು ಬೇರೆ ಐಟಮ್ಸು ಅಲೋಪತಿಕ್ ಎಲ್ಲ ಸೇರಿ ಮಿಕ್ಸ್ ಮಾಡಿ ಕೊಟ್ಟರೆ ಅದು ದರ್ ಫಾರ್ ಟ್ರೆಡಿಷ್ನಲ್ ಆಗಿ ಯಾರು ಮಾಡ್ತಾರೆ ಅವರಿಗೆ ಬಯೋಡೈವರ್ಸಿಟಿ ಆ್ಯಕ್ಟಿಂದ ಸ್ಟ್ರೆಂತ್ ಕೊಟ್ಟಿದ್ದಾರೆ ಆ್ಯಕ್ಟು. ಅವರಿಗೆ ಏನು ತಡೆ ಮಾಡಬಾರ್ದು, ಅವರು ಉತ್ಪನ್ನ ತೆಗಿಲಿಕ್ಕೆ ಹಕ್ಕಿದೆ ಮತ್ತು ಪ್ರಾಕ್ಟೀಸ್ ಮಾಡ್ಬೋದು. ಅವರದ್ದು ಹೆಸರು ರೆಕಾರ್ಡ್ ಮಾಡಬೇಕು ವಿಲೇಜ್ ರಿಜಿಸ್ಟರ್ನಲ್ಲಿ, PBRನಲ್ಲಿ. ರಿಜಿಸ್ಟರ್ ಆದ ಕೂಡ ಏನು ಈ ಆ್ಯಕ್ಟ್ ಕಾನ್ಫ್ಲಿಕ್ಟ್ ಆದರೆ ಅದು ಗೌರ್ಮೆಂಟ್ ಲೆವೆಲ್ನಲ್ಲಿ ಸೆಟಲ್ ಮಾಡ್ತಾರೆ. ವೈದ್ಯರು ತೋರಿಸ್ಬೋದು, ನೋಡಿ ನಾವು ಪಾರಂಪರಿಕವಾದ ನಮ್ಮ ಪಂಚಾಯತಿನಲ್ಲಿ ನಮಗೆ ಇದು ನಮ್ಮ ಹೆಸರು ರೆಕಾರ್ಡ್ ಮಾಡಿದ್ದಾರೆ, ನಾವು ನಮ್ಮದೇ ವೃತ್ತಿ ಪಾರಂಪರಿಕವಾಗಿ ಕಂಟಿನ್ಯೂ ಮಾಡ್ತೇವೆ ಮತ್ತು ಯಾವ ಡಿಪಾರ್ಟ್ಮೆಂಟ್ನವರು ಅವರಿಗೇನು ಸ್ಟೆಪ್ ಏನು ಪನಿಷ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ವಿತೌಟ್ ಕಮರ್ಷಿಯಲೈಸೇಷನ್ ಲಿಟಲ್ ಬಿಟ್ ದೇ ಕಾಂಟ್ ಸರ್ವೈವ್ ಇನ್ ಫೀಲ್ಡ್. ನಾಟಿ ವೈದ್ಯ ಯಾರಿರಲಿ ಒಂದವಾಗಿ ನಾವೇ ಮಾಡ್ತೀವಿ, ನಮ್ಮ ಮನೆಗೆ ಯೂಸ್ ಮಾಡ್ತೀವಿ ಅಂದ್ರೆ ಸರಿ ಇಲ್ಲ. ಮೈಕ್ ಇಟ್ಕೊಳ್ಳಿ ಸರ್, ಕೇಳಿಸೋದಿಲ್ಲ. Therefore that you ಮೈಕ್ ಇಟ್ಕೊಳ್ಳಿ, ನೀವು ಮಾತಾಡೋದು ಕೇಳಿಸಲ್ಲ ನನಗೆ. unless until you do some commercialization, you can't survive in the field. Commercialization ಮಾಡಲೇಬೇಕು. ನಮ್ಮ ಮನೆಗೆ ಯೂಸ್ ಇದು ನಾಟ್ ಇನ್ ಬಯೋಡೈವರ್ಸಿಟಿ ಆ್ಯಕ್ಟ್ ಪ್ರಕಾರ ಇದಿಲ್ಲ. ನೆಕ್ಸ್ಟ್ ನೋಡಿ, ಆರ್ನಮೆಂಟಲ್ ಪ್ಲಾಂಟ್ಸು ಮತ್ತು ಟಿಂಬರ್, ಬ್ಯಾಂಬೂ ಇದೆಲ್ಲ ಇದೆ. ಡೊಮೆಸ್ಟಿಕ್ ಆ್ಯನಿಮಲ್ಸ್ ಇದರಲ್ಲಿ ಏನು ಹೆಚ್ಚಾಗಿ ಲೋಕಲ್ ತಳಿಗಳು, ಲೋಕಲ್ ಬ್ರೀಡ್ಸ್ ಆಫ್ ಕ್ಯಾಟಲ್, ಲೋಕಲ್ ಬ್ರೀಡ್ಸ್ ಆಫ್ ಶೀಪ್, ಲೋಕಲ್ ಬ್ರೀಡ್ಸ್ ಆಫ್ ಗೋಟ್ಸ್, ಲೋಕಲ್ ಪೌಲ್ಟ್ರಿ, ಈ ಥರ ಲೋಕಲ್ ಬ್ರೀಡ್ಸು ಅದ್ರ ಬಗ್ಗೆ ಇರುವ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಫಿಲ್ ಅಪ್. ದೆನ್ ಅದೇ ಥರ ಡೊಮೆಸ್ಟಿಕೇಟೆಡ್ ಆ್ಯನಿಮಲ್ಸ್. ದೆನ್ ಮೆಡಿಸಿನಲ್ ಪ್ಲ್ಯಾಂಟ್ಸು ಇದೆಲ್ಲ ಮಾರ್ಕೆಟ್ ಇರ್ತದೆ ನೋಡಿ. ಇದು ಈ ಸಂತೆಗಳಲ್ಲಿ ಯಾವ್ಯಾವ ಮೆಡಿಸಿನಲ್ ಪ್ಲ್ಯಾಂಟ್ ಮಾರಾಟವಾಗ್ತದೆ ಅದ್ರ ಬಗ್ಗೆ ಎಲ್ಲ, ಮತ್ತು ಇದೆಲ್ಲ ನಾವು ನಿಮಗೆ ಈಸಿ ಆಗ್ತದೆ ಇದು. ಮತ್ತು ಜನರಲ್ ಆಗಿ ಇರುವ ಫ್ಲೋರಾ,
ಮರಗಳು, ಕುರ್ಚಲುಗಳು, ಹುಲ್ಲುಗಳು, ಸೈಂಟಿಫಿಕ್ ನೇಮ್ಸು. ಅದು ಕಮರ್ಷಿಯಲ್ ಯೂಸಸ್ ಇದ್ದರೆ ಹಾಕ್ಬೋದು. ಯಾವ ಪಾರ್ಟ್ ಸಂಗ್ರಹಣೆ ಮಾಡ್ತಾರೆ, ಅದ್ರ ಬಗ್ಗೆ ಇರುವ ಟ್ರೆಡಿಷ್ನಲ್ ನಾಲೆಜ್ ಯಾವುದು, ಮತ್ತು ಕಮ್ಯುನಿಟಿ ನಾಲೆಜ್ ಯಾರು ಕೊಟ್ಟಿದ್ದಾರೆ ಅದು, ಇಲ್ಲ ಇಂಡಿವಿಜುವಲ್ ಹೆಸರು ಹಾಕ್ಬೋದು, ಕಮ್ಯುನಿಟಿ ಹೆಸರು ಹಾಕ್ಬೋದು. ಆ ಫಾರ್ಮ್ಯಾಟು ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದು, ಮತ್ತು ವೈಲ್ಡ್ ಫಾನ ಇದ್ರ ಬಗ್ಗೆ ಎಲ್ಲ ಫಾರ್ಮ್ಯಾಟು ಒಂದೇ ಮಾಡೆಲ್ನಲ್ಲಿ ಇದೆ. ಅದರಿಂದ ನಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಮತ್ತು ಬೇಕಾ ಎಕ್ಸ್ಟ್ರಾ ನಾವು ತುಂಬಿದ ಫಾರ್ಮ್ಯಾಟ್ಸೇ ಇದೆ ಸೆಪ್ರೇಟ್ಲಿ. ಅದಿದು ತೋರಿಸುವ ಅವಶ್ಯಕತೆ ಇಲ್ಲ, ಬಿಕಾಸ್ ಯು ಹ್ಯಾವ್ ಆಲ್ ಎಕ್ಸ್ಪೀರಿಯನ್ಸ್ಡ್ ವೆಲ್. ವೈಲ್ಡ್ ಪ್ಲಾಂಟ್ಸ್ ಆಫ್ ಮೆಡಿಸಿನಲ್ ಇಂಪಾರ್ಟೆನ್ಸ್, ವೈಲ್ಡ್ ರಿಲೇಟಿವ್ಸ್ ಆಫ್ ಕ್ರಾಪ್ಸ್, ಇದು ಭಾಳ ಮುಖ್ಯ. ಭತ್ತ ಅಂದರೆ ಕೆರೆ ಭತ್ತ ಇರ್ತದೆ. ಕೆರೆ ಭತ್ತದಲ್ಲಿ 3-4 ಸ್ಪೀಷೀಸ್ ಇದೆ. ಕೆರೆ ಭತ್ತದಲ್ಲಿ ಅದೆಲ್ಲ ರೆಕಾರ್ಡ್ ಮಾಡಬೇಕು. ಮತ್ತು ಈ ಟೊಮ್ಯಾಟೊ ಆಗಲಿ, ಬ್ರಿಂಜಾಲ್ ಆಗಲಿ. This is what exactly I wanted to ask. Yeah. Sir, he's from the base of plant breeder and agriculture. I'm not a breeder, Yeah. but I am agronomist. I Oh, am from agronomist. agriculture. Yeah, please. In fact, I was having a basic doubt about the source of information. I think I got clarified to some extent that we need to collect information from various secondary sources as well as the research studies as well as the publications. Fine. But when we go to the extent of collecting information from the grassroots level, whether the people involved, including the BMC members, whether they are able to give us this kind of a meticulous scientific information or not is the question. For example, there is a water body in the village. We can get the information about a water body, other things from various sources. But when we come to the question of various species in the pond, whether they are able to distinguish all those things information or not is a question. Same thing applies to Nati Vaidya problem also. Suppose we find in the market that there is a particular product being sold as a medicine, but which species it belongs to and which family it belongs to, all those things are definitely not available with the local people at all. So that is the question. This applies to even pest also. I think there is a table on pest also. So different crops have got different pests. What the farmer can identify, okay, there is a pest, that's all. He will not be able to distinguish between jacid and aphid. He will not be able to distinguish between the moth and the butterfly. It's not possible. So there exactly we find the difficulty of documentation. For example, if I have got 10 crops and in 10 crops we have about 20 pests. So 20 pests we need to identify. As an agriculture graduate, I may have a better knowledge about that. But what about others? They should have people from that background. Because we cannot rely on the information given by the local man, because he will not be able to distinguish between them. Same thing applies to even the aquatic fauna also, aquatic flora also. So all such things we need to get clarification. It's nothing like clarification. It's all very simple. Somebody who doesn't have knowledge cannot write. It means when you have taken the responsibility of writing, you should have knowledge. Not me or you, in your group. Okay, so your group should have people from such backgrounds, and that is why involvement everybody is different. And number 2, of course, technical support group in the districts, talukas will be there. They will also help. ರೋಗಗಳಿಗೆ ಸ್ಥಳೀಯವಾಗಿ ಹೆಸರಿರ್ತದೆ. ವಿಲ್ಟ್ ರೋಗ, അല്ലെങ്കിൽ ಯಾವ ಹುಳ, ಬೇರುಳ, ಈ ಥರ ಬೇರುಳ. ಇಟ್ ಮೇ ಬಿ ಎ ನಿಮಾಟೋಡ್ ಆರ್ ಇಟ್ ಮೇ ಬಿ ಸಮ್ ಇನ್ಸೆಕ್ಟ್ ಆರ್ ಸಮಥಿಂಗ್. ಬಟ್ ವಾಟ್ ಹ್ಯಾಪನ್ಸ್ ಈಸ್ ದ ಟ್ರೀ ವಿಲ್ಟ್ because of some problem, and they have some traditional measures of curing them. That much only will be in the PBR. If PBR has got a technical support group of say persons of your grade, then that there will be greater clarity. You will be putting the scientific name. Otherwise, what is the knowledge of a tribal
in dealing with a disease, in identifying a disease, in his own terminology, and also what knowledge he is using in dealing with that problem, that will be recorded, because that knowledge is vanishing. That is how today the world knows what are the pesticide value of neem, what are the pesticide values of turmeric, garlic, all these. These have been traditionally used, pongamia. So these are traditionally used. So now we are refining and we have more specific pointed uses against species-wise pest and all. So to that extent, it may not be possible in the PBR. PBR is people's biodiversity knowledge. So if you, the persons of your technical caliber can give input and validate that, that would be a great service. But such a manpower is very few. So therefore, whatever in our level, NGO level or the collectors level, it has to be recorded. Kindly cross-check with the specialist. Yeah. Because if you don't give information at all, then it will be Ramdas work not done. So kindly cross-check with the, because you see, the district there are maybe say 5-7 talukas. So insects and pests are really common probably in most of the agricultural lands. So once you identify by species and by local names, probably there will be repetitions. So agriculture department, horticulture department, they have experts. They all common diseases. They are the names and also what are the causing organisms. So ಅಷ್ಟು verify ಮಾಡಬಹುದು. Farmer will be telling one name, and the same thing can be cross-checked with the department as sir said. Sir, I have one more. Source of information can also be the Gram Panchayat level PBRs are already done. I hope so. Let me Because sorry. I'm not sure. Sorry, because why I am intervening is the quality of PPRs in the Gram Panchayat level is still to improve. Okay? Because we don't claim that the entire knowledge has been reflected. So take some knowledge, whatever is available there. But this taluka level and district level PBRs should be able to scrutinize by anybody. And they should be of the highest standard. So you mean to say the Gram Panchayat level PBRs We may need not to be the be- source of information for They will be source of information, but that needs a lot of improvement. Probably once you complete your taluka level and district level, next steps will be just because it's a dynamic document. We'll have one more round of improvisation of the PBRs of the Gram Panchayat. And that's the way forward. In Kerala, they have already done it, and the PBRs were prepared maybe some 6-7 years back. All the PBRs at block level and district level, and one more level of revision has already taken. So this is a dynamic work, but those things can be improved only when your taluka level and district level are of highest standards. That is why we have allotted 1 year time. This committee which selected these organizations, they have said 1 year time is required to prepare the PBRs. Sufficient time is provided, sufficient amounts are being provided. The districts are there. Within the districts, all the talukas. So combined, there is a good amount of money which is available at your disposal, and you can really bring out a lot of knowledge available in the countryside, in the DMCs. Probably you will have a good name tomorrow. So sir has rightly said that this is a dynamic documentation. It doesn't stop. It has to be improved periodically. It has to be improved with as more refined knowledge gets into it, improvisation Sir, will one more thing. happen. There are some 10-15 departments who have contact. You need not be a specialist in all the departments. You should be a master of jack of all. So you have to collect information from all the sources
just like Saad is there. You get the forward of information. Some some forestry is. Yeah, I think that within the available time and the available resource and the manpower, how best this thing can be completed within 1 year. There is no perfection. Nothing is perfect. So we are moving towards perfection. Maybe next year, after 5 years, after 10 years, perfection will continue to happen. But we cannot overnight expect perfection. We understand that, yes. Yeah. So, but as People's Biodiversity Register, by and large, we should be satisfied that whatever people know have been documented substantially with also the assistance of the technical manpower, whatever is available See, in the district. one more point I need to share with you is that once you prepare the draft PBR, it will be discussed by the technical expert committee in the district, where some of the line department officers also will be there. We'll have the representative of the chief executive officer of the panchayat also, this district panchayat also participating in that, and we'll have representative of the board also. It will be discussed threadbare. That is one thing. Then when you put up to the biodiversity management committee for approval, probably they may also like to discuss. Okay, and there may few questions may come up, right? And maybe whatever the suggestions they provide, that can also be included subsequently before it's finally published, right? Sir, in the taluka level PBR, we need to collect the authenticated letter from the all BMCs or how many BMCs? Yes, because yes, all yes. Gram Panchayats are there. No. See, when we talk about the taluka level BMC, Yeah. The taluka level BMC PBR, it's this PBR belongs to the BMC. Yes. The BMC has to adopt by way of resolution, right? So you have to present it in front of BMC. Finally, Should we cover all BMCs? Authenticated letter. no, the taluka panchayat BMC Okay. and district BMC, Okay. Now, because it has to be adopted by that particular BMC. Sir, agreed, but extending the same question, sir. We have, say, so many hoblies in one taluk. How many, say, are we able to expect it to cover entire taluk? Area. Entire area? Of course. Entire geographical Of area course, or representative area? they were going to ask you. I have come to know that in some of the district BMCs that we have already in the process of preparing, one level of vetting was done at the institution level. And the second level of vetting was organized for the district level, where the technical expert committee sat and PBR was reviewed. They found a lot of lacuna, and some advices were given, and they are in the process of revising it. It was a draft. Now, draft can be revised also, some addition and deletion can always be done. Once this technical expert committee clears it, most of the job is over. But BMC, when it goes to the BMC also, there may be some members who may be a little more knowledgeable. So, my suggestion is, when you start doing this work, you should know who are the BMC members of that taluka or district. Okay, so you need to converse with them also, so that they become little more confident. Yes, we have been in the loop while writing PBR. Because tomorrow suddenly you finally after preparation only you go there. Then they may nange matadilla. You are not involved. So that is why you see that's what I said in the beginning only, the planning. Planning has to be very, very clear. Once you plan your moves properly, discussion with the biodiversity management committee members, secretaries, chairman, technical support group people, you need to talk to all of them. Maybe in the panchayat, not only the secretary, maybe somebody else also. So that suppose if secretary is transferred, sometimes the next secretary say, I don't know. Then at least somebody in his office say, yes, he came here and things, issues have been discussed. Right? So those things also need to resolve
as and when you know, start processing the work. I mean, these are all administrative, you know, how to handle all those issues. ಆ ಶಿಫ್ಟ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಫರ್ ಆಗ್ತಾರೆ ಸೊ ನೆಕ್ಸ್ಟ್ ಆಗಸ್ಟಲ್ಲಿ ಮಾಡುವಾಗ ಯಾರು ಇಲ್ಲ ಸೆಕ್ರೆಟರೀಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. Not all, maybe 10-20% get transferred. Transfers are not more than around, I think, 5% these days. But yes, I mean, take them into confidence. That's what I would advise. I think initially we have to do meetings at the taluk level with the BMCs and the technical support group and any interested knowledgeable persons. Call the meeting, involve them, and then they may come, some may not come also to have assistance. But initially we have to conduct a meeting in every taluk and at a district level also. They should be aware that we are in this exercise. Secretary BMC should follow. Yeah, call. Or CEO. Yeah. So various types of plants have to be recorded. Aquatic fauna, that's also important. The fishes, then water birds also can be turtles, water snakes, then aquatic flora. So, to the best of our knowledge and community's knowledge and technical persons associated knowledge, documentation can be done. Yeah. Culture fisheries is if there is any aquaculture of fishes or something, that also can be recorded. What fishes are being grown, what is the scientific name, and all those details. And then what process you have adopted, all this procedure, what kind of process you have adopted for preparing PBR, and also what references you have made, all that will come with as many photographs, not just of people only, but also of the diversity, which are very special to that district. It's from a huge spectrum, domesticated animals, domesticated plants, then wild relatives of cultivated plants in their habitat, like the field or maybe the water body. So as much in a natural form, these are going to be represented, and much more data processed and entered in model formats and all. But by and large, most of you being experienced in the exercise at this juncture, I think this is good enough as an introductory thing, and you are veterans in this field and already experienced. So now you are going to do taluk level and district level. So that's the difference. So with these words, I thank the Karnataka Biodiversity Board and Member Secretary Dr. Virendra Singh for giving me this opportunity to share what little I know with you. Thank you.